ಕಲಿಯುಗ ಕೂಡಿಂದ ಆವಾಗಿನ ಶಿವಭಕ್ತ ಶಿವರಾಮ ಒಡೆಯರು ಶ್ರೀ ಸೋಮನಾಥ ದೇವರು ಪೂಜೆಗಾಗಿ ಚಿಕ್ಕಣ್ಣ ಅಂದ. ಜೈನ ರಾಜ ಬಂದು ಆ ಮೂರ್ತಿ ಕಿತ್ತಿಟ್ಕದ ತನ್ನ ಜೈನ ದೇವರ ಸಭಾ ಮಾಡ್ಕೊಂಡು ಜೈನ ಬಸದಿ ಮಾಡ್ಕೊಂಡ. ಈ ಬಸದಿಗೆ ಸುರವನ್ಯ ಬಸದಿ ಅಂತ ಹೆಸರಿಟ್ಟ. ಗುಜರಾತ್ ದೇಶದ ಆದಾಯ. ನಾನು ಶಿವನ ಕಾಣ್ಬೇಕಂತ ಹೋಗ್ತೀನಿ, 31 ದಿನ ಜೀವಂತಿದ್ದು ಬರುದಿಲ್ಲ, ನುಸ್ತ ಶಿವನಾಮಸ್ಮರಣೆದಾಗ ಹೊಂಟ. 29 ದಿನ ಗುಜರಾತ್ ದೇಶ ಮುಟ್ಟಿದ. ಯಾವಾಗ ಶಿವನೆಲ್ಲ ಭಕ್ತಿ ಇಟ್ಟ ನೆಲಕ್ಕೆ ಬಿದ್ದ ಆದಾಯ ಶಿವ ಕರೆದ, ಬಾ ಪಾರ್ವತಿ ಭಕ್ತ ದರ್ಶನ ಕೊಡೋನು ಅಂದ. ನಂದಿ ಮೇಲೆ ಶಿವ ಕೂತಾನ, ಮುಂದ ಹಿಂದೆ ಪಾರ್ವತಿ ಕೂತಾಳ. ಭಕ್ತನ ದರ್ಶನ ಬಂದಂತ ದೃಶ್ಯ ಇದು. ಸೌರಾಷ್ಟ್ರೀಯ ಸೋಮನಾಥಂತೆ ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜೈನ ಮಹಾಂಕಾಲ ಓಂಕಾರ ಮಮಲೇಶ್ವರ ಪರಲ್ಯ ವೈದ್ಯನಾಥಂತೆ ದಾಚಿನ್ನ ಭೀಮಶಂಕರ ಶ್ರೇಷ್ಠ ಬಂಡೇಟು ರಾಮೇಶಂ ನಾಗೇಶಂ ದ್ವಾರಕಾವನಿ ವಾರಣಾಸಂತಿ ವಿಶ್ವೇಶ್ವರಂ ತ್ರ್ಯಂಬಕಂ ಗೌತಮಿಕತೆ ಹಿಮಾಲಯ ಕೇದಾರ ಕೃಷ್ಣಂಚ ಶಿವಾಲಯ ಪಾರ್ವತೀಪತೆ ಹರ 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 ಮಹಾದೇವ ಮಹಾದೇವ. ಓಂ ನಮಃ ಶಿವಾಯ. ಶರಣು ಶರಣಾರ್ಥಿರಿ ಸರ್ವರಿಗೂ. ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಒಳಗ ಪುಲಿಗೇರಿ ಸೋಮನಾಥ ಅಂತ ಒಂದು ಹೆಸರು ಬರ್ತಿತ್ರಿ. ಪುಲಿಗೇರಿ ಅಂತಂದ್ರ ಈಗಿನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಅಥವಾ ಲಕ್ಷ್ಮೇಶ್ವರ. ಈ ಪುಲಿಗೇರಿ ಒಳಗಡೆ ಅಂದ್ರೆ ಈ ಲಕ್ಷ್ಮೇಶ್ವರದ ಒಳಗಡೆ ಒಂದು ದೇವಸ್ಥಾನ ಐತಿ, ಸೋಮೇಶ್ವರ ದೇವಸ್ಥಾನ ಅಂತ. ನೀವು ಸಾಮಾನ್ಯವಾಗಿ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದ್ರ ಅಲ್ಲೇ ಲಿಂಗ ರೂಪದಾಗ ಇರ್ತಕ್ಕಂಥ ಶಿವನ ನಾವು ನೋಡ್ತೀವಿ. ಬಟ್ ಈ ಪುಲಿಗೇರಿ ದೇವಸ್ಥಾನದಾಗ ಶಿವನನ್ನ ಮೂರ್ತಿ ರೂಪದೊಳಗ ಪೂಜೆ ಮಾಡ್ತಾರ. ನೋಡೋಣ ಒಳಗಡೆ ಏನೇನೈತಿ ಅಂತ ಹೇಳಿ. ಇದು ದೇವಸ್ಥಾನದ ಪ್ರವೇಶ ಮಂಟಪ. ದೇವಸ್ಥಾನಕ್ಕ ಒಟ್ಟ 3 ಬಾಗಿಲುಗಳು ಅದಾವ್ರಿ, ಪ್ರವೇಶ ದ್ವಾರ ಅದಾವು. ಇದೊಂದು ವಿಶಾಲವಾದ ಮಂಟಪ, ಪ್ರವೇಶ ಮಂಟಪ. ನೋಡ್ರಿ ಎಷ್ಟು ಕಂಬಗಳದಾವ ಇದ್ರಾಗ. ಈ ಒಂದು ಕೊಂಬದಾಗ ಶಿಲಾಶಾಸನ ಐತಿ ನೋಡ್ರಿ. ಇಲ್ಲಿ ಬರ್ದಾರ ಒಂದು ಶಿಲಾಶಾಸನ ಐತಿ. ಏನೋ ರಾಜಾದಿರಾಜ ಏನೋ ಬರ್ದಾರ, ಓದಕ್ ಬರೋಲ್ದ ನನಗೆ. ನೋಡೋಣ ಒಳಗಡೆ ಯಾರನ್ನಾರ ಸಿಕ್ಕರೆ ಮಾತಾಡ್ಸ್ಕೊಂಡು ಜಾಬ್ ಮಾಡೋ ಪ್ರಯತ್ನ ಮಾಡ್ತೀನಿ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಹೇಳೋದಾದ್ರಿ 11ನೇ ಶತಮಾನದ ಕೊನೆಯಲ್ಲಿ ಈ ದೇವಸ್ಥಾನದ ನಿರ್ಮಾಣ ಆತು ಅಂತ ಹೇಳ್ತಾರ. ಹರಿಹರ ಬರೆದಂತಹ ಆದಯ್ಯನರಗಳೇ ಎಂಬ ಒಂದು ಕಾವ್ಯ ಏನಿತ್ತು ಅದ್ರಾಗ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಐತಿ. ದೇವಿ ಗುಡಿ, ಪುಷ್ಕರಣಿ ಅಥವಾ ಕಲ್ಯಾಣಿ ಅಂತ ಕರೀತಾರೆ. ಫೌಂಟೇನ್ ಮಾಡಿದ್ದಾರೆ. ದೇವಸ್ಥಾನ ಅತ್ಯಂತ ಬಹಳ ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ ರೀ ಇದು. ಅಲ್ಲೆಲ್ಲ ಕಂಪೌಂಡ್ ಕಟ್ಟಾರ ನೋಡ್ರಿ, ಇದೆಲ್ಲವೂ ದೇವಸ್ಥಾನದ ಒಳಗಿನ ಭಾಗ. ಇದು ದೇವಸ್ಥಾನದ ಮಂಟಪ. ಪಕ್ಕದಲ್ಲೇ ಒಂದಿಷ್ಟು ವೀರಗಲ್ಲುಗಳು ಮತ್ತ ಶಿಲಾಶಾಸನ ಐತಿ. 2 ವೀರಗಲ್ಲು ಅದಾವ್ರಿ ಇಲ್ಲೇ. ಇಲ್ಲೊಂದು ವೀರಗಲ್ಲು ಐತಿ, ಶಿಲಾಶಾಸನ ಇದು. ಒಂದು ಯುದ್ಧದ ಪ್ರಸಂಗ ಮಾಡಿರ್ತಕ್ಕಂಥದ್ದು. ಅದ್ರ ಪಕ್ಕದಾಗ ಇನ್ನೊಂದು ಐತಿ ಇಲ್ಲಿ ಶಿಲಾಶಾಸನ. ಇದು ಶಿಲಾಶಾಸನ ಕಮ್ಮ ವೀರಗಲ್ಲು, ಇದು ಯುದ್ಧದ ಪ್ರಸಂಗ. ಇದು ದೇವಸ್ಥಾನ, ಒಂದು ಶಿಲಾಶಾಸನ ಅದ್ರ ಹಿಂದ್ಗಡೆ ಐತಿ. ಅದನ್ನ ನೋಡ್ಕೊಂಡು ಒಳಗಡೆ ಬಂದ್ರೆ ಮಂಟಪ ಸಿಗ್ತೈತಿ. ಹೋಗೋಣ ಒಳಗಡೆ. ಇಲ್ಲೊಂದು ಮಂಟಪ, ಶಿಲಾಶಾಸನಗಳು ಎಲ್ಲ ಇದಾವೆ. ಈ ಭಕ್ತಾದಿಗಳಿಗೆ ಪುರಾತನವಾಗಿ ಇಟ್ಟಿರ್ತಕ್ಕಂಥ ಒಂದು ನೀರಿನ ತೊಟ್ಟಿ. ನೀರನ್ನ ಕಾಲ್ಗೆ ಹಾಕೊಂಡು ಅಥವಾ ಕೈಗೆ ಹಾಕೊಂಡು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಇರ್ತಕ್ಕಂಥದ್ದು ಇದು. ಬಂದ್ರೆ ದೇವಸ್ಥಾನದ ಪ್ರವೇಶ ಮಂಟಪ. ಬಾಗಿಲಿನ ಮಂಟಪ ಅಥವಾ ಪ್ರವೇಶ ದ್ವಾರದೊಳಗ ದ್ವಾರಪಾಲಕರಾದ ನಂದಿ, ಭೃಂಗಿ ಮತ್ತೆ ಅವರ ಸಹಾಯಕಿಯರು. ಅದ್ರ ಮೇಲೆ ಬಂದ್ರ ವಿವಿಧ ಅಲಂಕಾರಿಕ ಪಟ್ಟಿಗಳನ್ನ ಕಾಣ್ತೀವಿ. ಇದೊಂದು ಸನ್ನಿವೇಶ, ಕುದುರೆ, ಆಮೇಲೆ ಸಿಂಹ, ಬಸವ, ಗಿಳಿ, ಅದ್ರ ಮೇಲೆ ಕೂತಂತಹ ವ್ಯಕ್ತಿಗಳು ಕಾಣ್ತೀವಿ. ಅದ್ರ ಪಕ್ಕದ ಸಾಲಲ್ಲಿ ಒಂದು ನರ್ತನ ಸಾಲಿದೆ. ಅದ್ರ ಪಕ್ಕದ ಸಾಲಲ್ಲಿ ಅಲಂಕಾರಿಕ ಪಟ್ಟಿ ಒಂದಿದೆ. ಮತ್ತೆ ನಾಗಿನಿಯರು ಇಲ್ಲಿ ಪಟ್ಟಿ ಇದೆ. ಇದನ್ನೆಲ್ಲ ನೋಡ್ಕೊಂಡ್ರೆ ಅದು ಸೇಮ್ ರಿಪೀಟ್ ಆಗುತ್ತೆ, ಇನ್ನೊಂದ್ ಕಡೆ ಅದೇ ರಿಪೀಟ್ ಆಗುತ್ತೆ ಇಲ್ಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಒಳಗಡೆ ಹೋದ್ರೆ ನಾವು ಗರ್ಭಗುಡಿ ಹತ್ರ ಹೋಗ್ತೀವಿ. ದೇವಸ್ಥಾನದ ಮೂರ್ತಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಆಮೇಲೆ ದೇವಸ್ಥಾನದ ಹೊರಗಿನ ವಿಶೇಷತೆಗಳು ಮತ್ತು ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ.
ನನ್ನ ಜೊತೆಗೆ ದೇವಸ್ಥಾನದ ಅರ್ಚಕರಾದಂಥ ಸೋಮನಾಥ ರಾಮಚಂದ್ರ ಪೂಜಾರಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತೀನಿ. ದೇವಸ್ಥಾನದ ಮತ್ತು ಮೂರ್ತಿ ವಿಶೇಷತೆ, ದೇವಸ್ಥಾನದ ವಿಶೇಷತೆ ಏನಂತ ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ಮಿಕ್ಕಿದ್ದನ್ನ ಹೊರಗಡೆ ಸ್ಟ್ರಕ್ಚರ್ ಬಗ್ಗೆ ನಾನು ನೋಡೋದಕ್ಕೆ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಏನಿದು ಮೂರ್ತಿ ವಿಶೇಷ, ಶಿವನ ಮೂರ್ತಿ ವಿಶೇಷ? ಕಲಿಯುಗ ಕೂಡಿಂದ 6ನೇ ಶತಮಾನದಲ್ಲಿ ಚೋಳರಾಜ ಅಂತ ಒಬ್ಬ ರಾಜ ಬಂದ. ನಮ್ಮೂರಿಗೆ ಕೋಟೆ ಇದೆ, ದೊಡ್ಡ ಕೋಟೆ. ಚೋಳರಾಜ ಬಂದ. ಅವನ ಕಾಲ ಕೀರ್ತಿದೆ ಜಕಣಾಚಾರ್ಯ ಎಂಬ ಶಿಲ್ಪ ಕಲಾವಿದ ಈ ದೇವಸ್ಥಾನ ಕಟ್ಟಿದೆ. ಈ ಕಟ್ಟಿ ನಿರ್ಮಾಣ ಆಗಿಂದ ಗುಡಿ ಪೂರ್ತಿಯಾಗಿಂದ ಒಂದು ಮೂರ್ತಿನ ಸೃಷ್ಟಿ ಮಾಡಿದೆ. ಯಾರು? ಜಕಣಾಚಾರ್ಯ. ಏನಂತ ಮಾಡಿದೆ? ಆವಾಗಿನ ಶಿವಭಕ್ತ ಶಿವರಾಮ ಒಡೆಯರು ಶ್ರೀ ಸೋಮನಾಥ ದೇವರು ಪೂಜೆಗಾಗಿ ಚಿಕ್ಕಣ್ಣ ಅಂದ. ಎಂಥ ಅಕ್ಷರ ಅವೆಲ್ಲ ಆ ಮೂರ್ತಿ ತೋರಿಸ್ತೀನಿ. ಆ ಚಿಕ್ಕಣ್ಣ 15ನೇ ತಲೆಯವರು ನಾವು. ಆದ್ರೆ ಆ ಚೋಳನ ಕಾಲಕ್ಕೆ ಜಕಣಾಚಾರ್ಯ ನಿರ್ಮಾಣ ಆಯ್ತಲ್ಲ, ಮುಂದೆ ಜೈನ ರಾಜ ಬಂದ. ಎಷ್ಟೋ ಕಾಲ ಸೋಮೇಶ್ವರ ಗುಡಿಯಾಗೆ, ಪುಲಿಗೆನಗರ ಸೋಮೇಶ್ವರ ಗುಡಿಯಾಗಿ ಇತ್ತು. ಜೈನ ರಾಜ ಬಂದು ಆ ಮೂರ್ತಿ ಕಿತ್ತಿಟ್ಕದ ತನ್ನ ಜೈನ ದೇವರ ಸ್ಥಾಪನೆ ಮಾಡಿಕೊಂಡು ಜೈನ ಬಸದಿ ಮಾಡಿಕೊಂಡ. ಎಷ್ಟೋ ಕಾಲ ಜೈನ ಬಸದಿಯಾಗೇ ಇತ್ತು. ಆದ್ರೆ ಒಮ್ಮೆ ಹೊನ್ನಿನ ಮಳೆ ಸುರಿತಂತ. ಹಿಂದಿನ ಕೇಳಿರಿ ನೀವು, ಹುಕ್ಕು ಬುಕ್ಕರ ಕಾಲಕ್ಕೆ ಹೊನ್ನಿನ ಮಳೆ ಸುರಿತಂತ ಭೂಲೋಕಕ್ಕೆ. ಈ ಬಸದಿಗೆ ಸುರವನ್ಯ ಬಸ್ತಿ ಅಂತ ಹೆಸರಿಟ್ಟ. ಯಾರು? ಕವಿ. ಸುರವನ್ಯ ಬಸ್ತಿಯಾಗಿ ಇಟ್ಟೋಗಿರ್ಬೇಕಾದ್ರೆ ಮುಂದೆ ಒಬ್ಬ ಆದಾಯ ಭಕ್ತ ಈ ಊರಿಗೆ ಬಂದ. ಮುತ್ತುರತ್ನ ವ್ಯಾಪಾರ ಮಾಡ್ಕೊಂತ ಗುಜರಾತ್ ದೇಶದ ಆದಾಯ. ಅವ ಇಲ್ಲಿ ಬಂದು ಆದಾಯನ ತಂದಿ ಪಾರಶೆಟ್ಟಿ ತಂದಿ ಆದಿಗಣನಾಥ 3ನೇ ತಲೆಗೆ ಇದು ಶಿವಾಲಯ ಆಗ್ಬೇಕಾರ. ಒಮ್ಮೆ ನಾರದಿಗೆ ಭೂಲೋಕ ಬಂದಾರ. ಬಂದು ನೋಡ್ತಾರ, ಎಲ್ಲ ಕಡೆ ಶಿವಾಲಯ ಆಕಾರ ಕಾಣ್ತದ. ಆದ್ರೆ ಇದು ಬಸದಿ ಆಗಿದೆ ರಾಜ ಕಾಲಕ್ಕಂತ ತಿಳ್ಕೊಂಡು ಅವ ನಾರದ ಶಿವನಲ್ಲಿ ಹೋಗಿ ಕೇಳ್ಕೊಂಡ. ಇಲ್ಲ, ನಾನು ಭೂಲೋಕದ ಸಂಚಾರ ಮಾಡ್ತಾ ಪುಲಿಗೇರಿ ನಗರಕ್ಕೆ ಹೋಗಿದ್ದೆ, ಅಲ್ಲ ನಿನ್ನ ಶಿವಾಲಯದ್ದು ಜೈನ್ ಬಸದಿ ಆಗ್ಯದ, ಅದಕ್ಕೆ ಅದು ಶಿವಾಲಯ ಆಗ್ಬೇಕಂತ ಶಿವನ್ ಕೇಳ್ಕೊಂಡ. ಆತಪ್ಪ ಶಿವ ಆಗ್ತದ ಅಂದ್ರೆ ಅವ ಒಂದು ಸಮಯ ತನ್ನ ಒಡ್ಡಲ್ ಕೂತತ್ನಾಗ ಗುಜರಾತ್ ಸೌರಾಷ್ಟ್ರದಲ್ಲಿ ಒಂದು ದೃಷ್ಟಿ ಬಿತ್ತು, ಶಿವನ ದೃಷ್ಟಿ. ಅಲ್ಲಿ ಮೂಲ ಪುರುಷನ ಸೃಷ್ಟಿ ಮಾಡಿದ ಶಿವ. ಅವನಿಂದ ಆದಿಗಣನಾಥ ಮತ್ತು ಪಾರಶೆಟ್ಟಿ ಮತ್ತು ಆದಾಬ್ ಶೆಟ್ಟಿ 3ನೇದವ ಮುತ್ತುರತ್ನ ವ್ಯಾಪಾರ ಮಾಡ್ಕೊತ ಪುಲಿಗೇರಿ ಕಡೆ ಬಂದ. ಇಲ್ಲಿ ಬಂದ ಕಾದ ಅವ ವ್ಯಾಪಾರ ಮಾಡ್ಕೊತ ಒಂದು ಅಗಸ್ತ್ಯ ತೀರ್ಥ ಅಂತ ಒಂದು ತೀರ್ಥದ ಇಲ್ಲಿ ಶನಿರಲ್ಲಿ, ಅಲ್ಲಿ ಜಲಗಕ್ಕೆ ಹೋಗ್ಬೇಕಾರೆ ಒಬ್ಬ ಜೈನ ಪಾರದತ್ತನ ಮಗಳು ಪದ್ಮಾವತಿನ ಮದುವೆ ಆಗಂತ ಪ್ರಸಂಗ ಬಂತು. ಅವ ಅನ್ಯ ಜಾತಿ ಹೆಣ್ಣು ಮದುವೆ ಆಗೋದಿಲ್ಲ ಅಂತ ಹಠ ಹಿಡ್ದ. ಆದರೂ ತಂದೆ ತಾವು ತೊಗೊಂಡ್ಕದ ಆಕೆ ಶರಗೊಟ್ಟಿ ಪದ್ಮಾವತಿ ಬೇಡ್ಕೊಂಡಾಗ ಆದಾಯ ಮದುವೆ ಆಗ್ಬೇಕಾರ ಇಲ್ಲ ಆ ಮದುಮಗನ ಮಾಡ್ಬೇಕು. ಆದಾಯನ ಒಂದು ಸುರಿಗೆ ಸುತ್ತಿ ಮದುಮಗನ್ ಮಾಡಿದ್ರು. ಇವತ್ತು ಸುರಗಿ ಮಠ ಅಂತ ಈ ದೇವಸ್ಥಾನದ ಎದುರುಗಡೆ ಅದ. ಸುರಗಿ ಮಠ ಅಂತ ಆ ಜಾಗ ಅದ. ತಿರುಗಿ ಅವ ಈ ಅಗಸ್ತ್ಯ ನಾನು ಜಲಕಕ್ಕಂತ ಹೋದಾಗ ಆ ಜೈನರ ಇದ್ದಾರು ಶಿವಭಕ್ತರು ಗುಂಪನ್ನು ಬಂದಾಗ ಹಂಗಾರೆ ಇವರು ಶಿವಭಕ್ತರಂತೇಳಿ ಅವನು ಶಿವಭಕ್ತ, ನನ್ನ ಮನೆಯಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗಂತೇಳಿ ಆ ಶಿವಭಕ್ತರಿಗೆ ಹೇಳ್ದ. ಆಯ್ತು ಅಂತ ಒಬ್ಬರು ಬಂದರು ಅವರು. ಆದರೆ ಶಿವಭಕ್ತರು ಮಾಡಿದ ಅಡುಗೆನ ಜೈನ ಪಂಡಿತರು ಊಟ ಮಾಡಿಬಿಟ್ರು. ಅದು ಅವನಿಗೆ ಮನುಷ್ಯ ಕಳವಳ ಆಯ್ತು. ಶಿವಭಕ್ತರು ಊಟ ಕೊಡ್ತೀನಿ ಅಂತ ಹೇಳಿ ನಾನು ಜೈನ ಪಂಡಿತರು ಉಂಡ್ರಲ್ಲ, ಅದು ನನಗೆ ದೋಷ ಆಗ್ತದ ಪಾಪ ಅಂತೇಳಿ ಆ ಆದಯ್ಯ ತನ್ನ ಹೆಂಡತಿಗೆ ಹೇಳ್ದ, ನಾನು ಶಿವನ ಕಾಣ್ಬೇಕಂತ ಹೋಗ್ತೀನಿ, ಆದ್ರೆ 30 ದಿವಸ ಬಿಟ್ಟರೆ ನಾಜಿಕಾಯಿ 31ನೇ ದಿನ ಜೀವಂತಿದ್ರು ಬರೋದಿಲ್ಲ ಅಂತ ಹೇಳ್ಕೊಂಡು ಕಾದ ಅವ ಆದ ಶಿವಭಕ್ತ ನಾಮಸ್ಮರಣೆ ಮೇಲೆ ಹೋದ. ಅವ ಯಾವ ದಿಕ್ಕು ಹೋಗ್ತಾನೆ ಅದೇ ಸೌರಾಷ್ಟ್ರ ಹಾದಿ. ಹೋದ ಒಂದು 8 ದಿನ ಹೋದ. ಅಲ್ಲಿಗೆ ಅವನ ಕೈಕಾಲ ಬಸ್ಬಿಟ್ಟು ಅವ ಅನ್ನ ನೀರು ಕೇಳವನಲ್ಲ, ನುಸ್ತ ಶಿವನಾಮಸ್ಮರಣೆ ಮೇಲೆ ಹೊಂಟ. ಆಮೇಲಿಂದ ಶಿವ ಅಂದ, ಹಂಗಾರೆ ನನ್ನ ಕಾಣ್ಲಿಕ್ಕೆ ಬರ್ತಾನಲ್ಲ, ಇವನು ಪರೀಕ್ಷೆ ಮಾಡೋಣ ಅಂತೇಳಿ ಒಂದು ಸರೋವರ ಹುಟ್ಟಿಸ್ತ. ಅವ ಹೋಗೋ ಹಾದ್ಯಾಗ ಅವ ಏನು ಸರೋವರದ ಹಾಸಿ ಹೋದ. ಇನ್ನೂ ಒಂದು ನೀರು ಕುಡಿಲಿಲ್ಲ, ನಾಮಸ್ಮರಣೆ ಮುಂದೆ ಹೋದ. ಮುಂದೆ ಸ್ವಲ್ಪ ದಿನ ಹೋಗಿ ಸ್ವಲ್ಪ ಹೊತ್ತು ಹೋಗಿಂದ ಅಲ್ಲೊಂದು ದೊಡ್ಡ ಆಲದ ಮರ ಸೃಷ್ಟಿ ಮಾಡಿದ. ಆಲದ ಗಿಡಕ್ಕೆ ಹಾಸಿ ಹೋದ ವಿನ ಅವ ನೆಳಿ ನಿಂದಿರಲಿಲ್ಲ. ಅವ ನಾಮಸ್ಮರಣೆ ಮೇಲೆ ಹೋದ. ಮುಂದೆ ಹೊತ್ತಿಗೆ ಅನ್ನ ಸಂತರ್ಪ ನಡೆದಿತ್ತು. ಯಾರು ಅದೇ ಹೋಗೋ ಹಾದಿಗೆ ಆ ಅನ್ನ ಸಂತರ್ಪ ಊಟ ಮಾಡಲಿಲ್ಲ. ಅವ ಹಂಗ 29 ದಿನ ಗುಜರಾತ್ ದೇಶ ಮುಟ್ಟಿದ ತನ್ನ ಶಿವಭಕ್ತಿಯಿಂದ. ಮುಟ್ಟಿದ್ರೆ ಪಾರ್ವತಿ ಅಂದ್ಲು, ಪರಮಾತ್ಮ ನಿನ್ನ ಕಾಣ್ಬೇಕಂತ ಭಕ್ತ ಬರ್ತಾನ, ದರ್ಶನ ಕೊಡೋರ್ಲು. ಶಿವ ಅಂದ, ಇನ್ನೂ ಕಾಯ್ದ ಹಣ್ಣಾಗಿಲ್ಲದು, ಅವ ಬರಲಿ ನಾ ದರ್ಶನ ಕೊಡ್ತೀನಿ ಅಂತ ಅವರು ಸಮಾಧಾನ ಮಾಡಿದ ಪಾರ್ವತಿನ. ಒಂದು ಸಮಯ 30ನೇ ದಿವಸ ಬಂತು, ಅಲ್ಲಿ ಗುಜರಾತ್ ದೇಶ ಮುಟ್ಟ್ಯಾನ. ಅವ ಏನು ಮಾಡಿದ, 30ನೇ ದಿವಸ ಮಧ್ಯಾಹ್ನ ಮಟ್ಟನೂ ನಡೆದಿಂದ ಅವಗೊಂದು ತೀರ್ಮಾನ ಬಂತು. ಇಲ್ಲ
ನಾನು ಇಲ್ಲೇ ಬಿತ್ತುಕೊಂಡು ಆ ಶಿವನ್ ಕಾಯ್ತೀನಿವೇನ, ನಾನು ಒಂದು ಹೆಜ್ಜೆ ಮುಂದೆ ಬರೋದಿಲ್ಲ ಅಂತ ಯಾವಾಗ ಶಿವನಲ್ಲೇ ಭಕ್ತಿ ಇಟ್ಟ ನೆಲಕ್ಕೆ ಬಿದ್ದು ಅದಯ್ಯ ಶಿವ ಕರೆದ, ಬಾ ಪಾರ್ವತಿ ಭಕ್ತ ದರ್ಶನ ಕೊಡೋನು ಅಂದ. ಆವಾಗ ಪಾರ್ವತಿ ಬಂದು ಶಿವ ಬಂದ. ಶಿವನ ವಾಹನ ನಂದಿ, ನಂದಿ ಮೇಲೆ ಶಿವ ಕೂತಾನ, ಮುಂದ ಹಿಂದೆ ಪಾರ್ವತಿ ಕೂತಾಳ. ಭಕ್ತನ ದರ್ಶನ ಬಂದಂತ ದೃಶ್ಯ ಇದು. ಇದು ಭಕ್ತನ ದರ್ಶನ ಬಂದಂತ ದೃಶ್ಯ. ಬಂದ ಶಿವ ದೃಷ್ಟಿ ಬಿತ್ತು ಅದೈನ ಮೇಲೆ, ಅದಯ್ಯ ಚೇತನಾಗಿ ನೋಡ್ತಾನ, ನಂದಿ ಮೇಲೆ ಶಿವ ಪಾರ್ವತಿಯರು. ಹಿಂಗಾಗಿ ಆತಂತೇಳಿ ಏನಪ್ಪ ನಿಂದು ಇಷ್ಟ ಅಂತ ಶಿವ ಕೇಳಿದಾಗ, ಇಲ್ಲ ನಾನು ಪುಲಿಗೇರಿ ನಗರಕ್ಕೆ ಹೋಗಿದ್ದೆ, ಪುಲಿಗೇರಿ ನಗರದೊಳಗೆ ನೀನು ಶಿವಾಲಯ ಇದ್ದನು, ಅದು ಜೈನ್ ಬಸದಿ ಆಗಿದೆ, ಅದು ಶಿವಾಲಯ ಆಗ್ಬೇಕಂತ ನಂದೊಂದು ಛಲ ಅದ ಅಂದ. ಆತಪ್ಪ ಶಿವಾಲಯ ಹಿಂದೊಮ್ಮೆ ನಾರದು ಹೇಳಿದ್ದ, ಅದು ಶಿವಾಲಯ ಆಗ್ತದೆ ಅಂತೇಳಿ ಅವ ಏನು ಮಾಡ್ದ, ಆ ತಥಾಸ್ತು ಅಂದ. ಆದ್ರೆ ಅವ ಹೇಳ್ದ, ಅದಯ್ಯ ಇವತ್ತು 30 ದಿನ ನಾ ಸಂಜೆ ಒಳಗೆ ಹೋದ್ರೆ ನನ್ನ ಧರ್ಮಪತ್ನಿ ಜೀವಂತ ಇರ್ತಾಳ, ಇಲ್ಲಾದ್ರೆ ಇರೋದಿಲ್ಲ ಮುಳುಗ್ತ ಅಂತ ಹೇಳ್ದ. ಅದಕ್ಕೆ ನಂದಿಯಿಂದ ಶಿವ ಪಾರ್ವತಿ ನಂದಿ ಕೆಳಗಿದ್ರು, ಸೌರಾಷ್ಟ್ರದಲ್ಲಿ ಕೆಳಗಿಳಿದ್ರು. ನಂದಿ ಬಂದು ಆದಯ್ಯನ ಹತ್ರ ನಿಂತ್ಕೊಂಡ. ಆದಯ್ಯ ನಂದಿ ಕಾಲು ಹಿಡ್ಕೊಂಡ. ಅಲ್ಲಿ ಮಾಯಾಗ್ಯಾನ, ಇಲ್ಲಿ ಪ್ರತ್ಯಕ್ಷ ಆಗ್ಯಾನ. ಈ ಪುಲಿಗೇರಿ ಹತ್ರ ಒಂದು ಧರ್ಮಾಪುರ ಅಂತದ, ಅದೊಂದು ಊರ, ಒಂದೊಂದು ಕಾಲಕ್ಕೆ ಊರ, ಅದ್ರಲ್ಲೊಂದು ಕೆರೆ ಅದ. ಇಲ್ಲಿ ಒಂದು 2-3 ಕಿಲೋಮೀಟರ್ ಆಗ್ತದ. ಅಲ್ಲಿ ಬಂದು ಭೂಮಿ ಮುಟ್ಟಿದ ನಂದಿ, ಆದಯ್ಯ ನೆಲ ಮುಟ್ಟಿದ ನಂದಿ ಮಾಯ ಅದ. ಆದಯ್ಯ ಕಣ್ ತೆಗೆದು ನೋಡ್ತಾ, ನಾನು ಪುಲಿಗೇರಿಗೆ ಬಂದಿನಲ್ಲ, ಇನ್ನೂ 30 ದಿನ ಕಂಡ ಬಟ್ಟೆ ಅದ ಅಂತೇಳಿ ಅವ ಆ ಪುಲಿಗೇರಿ ಹತ್ತ ಅವ ಬರ್ತಾನ. ಇಲ್ಲೇ ಪದ್ಮಾವತಿಗೆ ನನ್ನ ಗಂಡಗೆ ದೇವರ ದರ್ಶನ ಆಗ್ಲಿ ಅಂತ ಹೇಳ್ಕೊಂಡು ಮಹಾಪತಿವ್ರತ ಆಕೆ ತಪಸ್ಸಿಗೆ ಕೂತಿದ್ದು. ಆಕೆನು ಅನ್ನ ನೀರು ಮುಟ್ಟಿದ್ದಿಲ್ಲ, ಹಂಗೆ ಆಕೆಗೆ ಎಡಭುಜ ಹಾರ್ಯದ, ಎಡಗಣ್ಣು ಹಾರ್ಯದ, ಹಂಗೆ ನನ್ನ ಪತಿಗೆ ದೇವ್ರ ದರ್ಶನ ಕೊಟ್ಟಾನ ಅಂತ ತಿಳ್ಕೊಂಡು ಆಕಿನೂ ಮುಂದುವರು. ಒಂದು ನಾಗರ ಕಾಲದಾರಿ ಅಂತ ಒಂದು ಅದ ಇಲ್ಲೇ ಅಂದ್ರೆ ಅದಯ್ಯ ಪದ್ಮಾವತಿ ಅಲ್ಲಿಗೆ ಭೇಟಿ ಆತು ಬಂದ್ರು. ಈ ಪುಲಿಗೇರಿ ಬಂದು ಅದ ಹೇಳ್ದ, ಇಲ್ಲ ಇಲ್ಲಿ ಮಠ ನಾನು ಪಾರದತ್ತ ಮನೆಗ ನಿಮ್ಮ ಮನೆಗ ಜೇನ ಮನೆಗೆ ಇದ್ದೆ, ಇನ್ನು ಅಲ್ಲಿ ಇರಂಗಿಲ್ಲ, ನಾನು ಏನು ಇರಲಿ ಬಸ್ತಿನಾಗ ಹೊಡ್ಕೊಂಡು ತೋಳಿವಲ್ಲೇ ನಾವು ವಾಸ ಮಾಡ್ತೀವಿ ಹೊತ್ತಾಗಿ ಅಲ್ಲಿ ಇರಂಗಿಲ್ಲ ಅಂದ. ಆತು, ನೀ ಇದ್ದಲ್ಲಿ ಇರ್ತೀನಿ ಪದ್ಮಾವತಿ ಅಂದು ಬಂದು ಒಂದು ಬಸ್ತಿ ಒಳಗೆ ಇರ್ಬೇಕಾರೆ, ಒಂದು ಕೊಲಿಗೆ ಇರ್ಬೇಕಾರೆ ಒಂದು ಸಮಯ ಬಂತು. ಶಿವ ಏನು ಹೇಳ್ದ, ನಾನು ಅಲ್ಲಿಗೆ ಬಂದದ್ದು ನಿನ್ಗೆ ಗೊತ್ತಾಗ್ಬೇಕಾರೆ ನೀ ಎಂದ ನಿನ್ನ ಮನಸ್ಸು ಆನಂದ ಇರ್ತದ ಅನ್ನ ಬಂದಿನ ತಿಳ್ಕೊಂಬಿಟ್ಟು ಹೇಳ್ದ. ಅವಾಗ ಅದು ಒಂದು ಮುಹೂರ್ತ ಹೇಳ್ತೀನಿ ಕೇಳ್ರಿ. 1176ನೇ ಇಸ್ವಿ ಆನಂದನಾಮ ಸಂವತ್ಸರ ಚೈತ್ರ ಸುದ್ ಚತುರ್ದಶಿ ಅಂದ್ರೆ ದವನದ ಮಧ್ಯರಾತ್ರಿಗೆ ಒಂದು ಜ್ಯೋತಿ ಬಂತು ಆಕಾಶದಾಗ. ಆ ಜ್ಯೋತಿ ಬರ್ತಾ ಬರ್ತಾ ನಿಮ್ಗೆ ಹೇಳ್ತೀನಿ, ಎಷ್ಟೋ ಮಂದಿ ಕುಡ್ರಿಗೆ ಕಣ್ಣು ಬಂದವಂತ ಓಡಾಡ್ಕೊಂಡು ಬಂದ್ರು, ಹೆಳಬರಿಗೆ ಕಾಲು ಬಂದವಂತ ಓಡಾಡಿದ್ರು, ಕುಷ್ಠರೋಗಿಗೆ ಆರಾಮಾಗಿ ಅಂತವ್ರು ಆನಂದ ಪಟ್ರು. ಅವ ಬಂದಾಗ ಅದೈಗೂ ಸಾಕಷ್ಟು ಆನಂದ ಆಯ್ತು. ನೋಡ್ತಾನ ಒಂದು ಜ್ಯೋತಿ ಬರ್ತಿತ್ತು. ಜ್ಯೋತಿ ನೋಡ್ಕೊಂಡು ಆನಂದ ಇರ್ಬೇಕಾದ್ರೆ ಅದು ಬಂದು ಜೈನ್ ಬಸ್ತಿ ಹಾಕು ಮೂರ್ತಿ ಮಂತ ಕೊಟ್ವಂತು. ಅಲ್ಲಿಗೆ ಅವ ತಿಳ್ಕೊಂಡ, ನನ್ನ ದೇವ್ರು ನನ್ನ ಪರಮಾತ್ಮ ಬಂದಾನಂತ ಅವ ತಿಳ್ಕೊಂಡ್ಬಿಟ್ಟ. ಅದಯ್ಯ ಬೆಳಗಾಯ್ತು, ತಟಾತು. ಜೈನ ಭಟರು ಬೆಳಗ್ಗೆ ಬಂದು ಪೂಜೆ ಮಾಡ್ಬೇಕಂತ ಜೈನ ಭಟ್ರು ಬರ್ತಾರೆ. ಅವಾಗ ಯಾವ ಬಾಗಿಲ ತೆಗಿಲಿಲ್ಲ ಜೈನರಿಗೆ. ಎಷ್ಟು 100 ಮಂದಿ ಕುಡಿದ ಈ ಬಸ್ತಿ ಬಾಗಿಲು ತೆಗಿಲಿಲ್ಲ. ಅವ ರಾಜ ಬಸ್ತಿ ಬಾಗಿಲು ತೆಗಿಲಿಲ್ಲ, ಇವತ್ತು ಜೈನ ದೇವ್ರ ಪೂಜೆ ಆಗ್ಲಿಲ್ಲ ಅಂತ ಭಟ್ರಿಗೆ ಹೇಳಿದ್ರು. ಅವ ರಾಜ ಏನ್ ಮಾಡ್ತಾನ, ಹೋಗಿ ನನ್ ಪಡ್ದಂತ ದೂಡಿಸ್ಬಿಡ್ಬಾಗಿಲ್ಲ, ನಾ ಕಟ್ಟಿದ್ದಲ್ಲ ಈಗ ಮಾಡಿದ್ದಲ್ಲ, ದೂಡಿಸ್ಬಿಡು ಅಂದ. 2 ಪಟ್ಟದಾನಿ ಬಂದು ಅಂಗಳಕ್ಕೆ ಬಂದು ಬಾಯ ಸೊಂಡಿಟ್ಟು ನೆಲಕ್ಕೆ ಬಿದ್ದು ಮ್ಯಾಲ ಕೇಳಲಿಲ್ಲ, ಬಾಗಿಲ ತೆಗಿಲಿಲ್ಲ. ನಾನು ಬಾಯ ಸೊಂಡಿಟ್ಟು ಮ್ಯಾಲ ಕೇಳಲಿಲ್ಲ. ಇದು 1 ತಿಂಗಳು ಪೂರ ನಡೀತಾ ಇಲ್ಲ. ಈಗ ಶ್ರಾವಣ ಮಾಸ ನನ್ನ ಕಡೆ ಮಹಾಭಾರತ ಪುಸ್ತಕ ಕೊಟ್ಟಿನಿ, ಅದನ್ನ ಮಹಾಕ ಬರ್ದು ಅವ ಹೇಳಿಲ್ಲ. ರಾಜ ಮತ್ತೆ ಆನೆ ಹೇಳಿಲ್ಲ ಬಿದ್ದವಂತ. ರಾಜ ಪ್ರತ್ಯಕ್ಷ ಬಂದ, ಏನಾಗ್ತದೆ ವಿಚಾರ ಮಾಡಿ ಯಾರಿಂದ ತಿಳ್ಕೊಂಡಾಗ ಅದೈನಿಂದ ಕುಡಿದು ಬಂದು ಹೇಳಿದ್ರು. ಅದೈನ್ ಕರ್ಸ್ಕೊಂಡ, ಏನಪ್ಪ ನಿಂದು ಅಂದ. ಅದೈಗ ರಾಜ ಜೈನ್ ರಾಜ ಅವ ಹೇಳ್ದ, ನಿನ್ನ ದೇವರಿತ್ತು ನೀ ಪೂಜೆ ಮಾಡ್ಕೊ, ನನ್ನ ಭಕ್ತ ನನ್ನ ದೇವರಿತ್ತು ನಾ ಪೂಜೆ ಮಾಡ್ಕೊತೀನಿ ಅಂತ ಹೇಳ್ದ. ನಿನ್ ಬಸ್ತಿ ಪೂಜೆ ಮಾಡಿದೆ ಅಂತ ರಾಜ ಅಂದ. ನಿನಗೆ ಇವತ್ತಿ ಅಂತ ರಾಜನ ಮುಂದೆ ಹೇಳಿದಾಗ ಆತಪ್ಪ ಈ ಕುಡಿ ಮಂದಿ ಅಂದ್ರು. ಇಲ್ರಿ ಬಸ್ತಿ ಬಾಗಿಲು ಬಂದಿಲ್ಲ, ಅವಾಗ ಹೇಳ್ಬಿಡಿ ತೆಗಿಯಾಕ ಸನ್ನಿ ಮಾಡಿದ್ರು ಇವರು ನಿಂತು ಭಟರು. ಹಾಗ ನೋಡಪ್ಪ ಬಸ್ತಿ ಬಾಗಿಲು ನೀನ ತೆಗಿಯ ಅಂದ. ಅದೀಗ ರಾಜ ಹೇಳ್ದ, ಏನ್ ರಾಜ ಹೇಳ್ದ. ಅವ ಹೇಳ್ದ, ಬಸ್ತಿನೋ ಶಿವನ ನೀನ್ ರಾಜಾಜ್ಞೆ ಆತಲ್ಲ ಅಂದ್ಕದ. ಅಲ್ಲಿ ಹಿಂಗ್ ಬರ್ದ ನೋಡ್ರಿ, ಅದನ್ನ ಹೇಳ್ತ ಕೇಳ್ರಿ. ಸೌರಾಷ್ಟ್ರೀಯ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜಯಿನ ಮಹಾಂಕಾಲ ಓಂಕಾರ ಮಮಲೇಶ್ವರ ಪರಲ್ಯ ವೈದ್ಯನಾಥಂಚೆ ಡಾಕಿನ್ನ ಭೀಮಶಂಕರ ಚೇತು ಬಂದೇತು ರಾಮೇಶಂ ನಾಗೇಶಂ ದ್ವಾರಕಾವನಿ ವಾರಣಾಸಂತು ವಿಶ್ವೇಶ್ವರಂ ತ್ರಯಂಬಕಂ ಗೌತಮಿ ತಟೆ ಹಿಮಾಲಯಿತು ಕೇದಾರ ಕೃಷ್ಣಂಚೆ ಶಿವಾಲಯ ಅಂದ. ಬಾಗಿಲ ಮುಟ್ಟ ಬಾಗಿಲು ತೆರೆತು ನಂದಿ ಮೇಲೆ ಶಿವಪಾರ್ವತಿ ಕೂತಿದ್ದು.
ಅಲ್ಲಿಗೆ ಜೈನ ರಾಜ ನೋಡು ಆತಪ್ಪ ಬಸದೇವ್ ಶಿವಾಲಯ ಆಗ್ಯದ ನಿನ್ನ ಪೂಜೆ ಮಾಡ್ಕೊಂತವ ಆದಾಯ ಬಿಟ್ಟು ಹೋಗ್ಬಿಟ್ಟ. ಅವತ್ತಿನ ಕಾಲಕ್ಕೆ ಹಿಂದೇನು 6ನೇ ಶತಮಾನದಾಗ ಏನು ಪೂಜೆ ಮಾಡ್ತಿದ್ದ ಚಿಕ್ಕಣ್ಣನವ, ಅಲ್ಲಿ ಮೂರ್ತಿ ಅದ. ಅವ ಕೈಯಾಗ ಧೂಪ ಹಿಡ್ದಾನ, ಗಂಟೆ ಹಿಡ್ಕೊಂಡು ಬಾರಿಸ್ತಾನ, ಚಿಕ್ಕಣ್ಣ ಅಂತ ಹೆಸರಿಟ್ಟಾನ. ಆವಾಗಿನ ಪೂಜಾರಿ ಅವನ 15ನೇ ತಲೆಯು ನಾವು ವಂಶ ಪರಂಪರೆಯಾಗಿ ಈಗ 15 ಹೆಂಗ್ ಪೂಜೆ ಮಾಡ್ಕೊಂತ ಬಂದೀವಿ. ಅಂದ್ರ ಆದಾಯ ಅವರು ಪೂಜೆಗೆ ಒಪ್ಸಿದ್ದು ಚಿಕ್ಕಣ್ಣಗೆ. ಅದೇ ಭಕ್ತಿನ ಮೆಚ್ಚಿ ಶಿವ ಬಂದ. ಅವಾಗಿನ ಚಿಕ್ಕಣ್ಣನ ಪೂಜೆ ಮಾಡ್ತಾ ಇದ್ದ. ಮೂರ್ತಿ ನೋಡ್ತೀರ ಕೊಡ್ತಾ ಹೋಗೋಣ ಸರ್ ಆಮೇಲೆ ಮಾತಾಡ್ಸ್ಕೊಂಡು ಆಯ್ತು. ಆಮ್ಯಾಗಿಂದ ಎಷ್ಟೋ ಮಂದಿ ಜನ ಆದನ್ ಮ್ಯಾಗ ಏಲಾಡಿದ್ರು. ಅವಾಗ ಪಾರ್ವತಿ ಹಿಂದಿದ್ದಾಳ ಕಾಣಿದ್ರು ನೋಡ್ರಿ, ಅಡ್ಮೇಲೆ ಕಾಣ್ತಾಳ ನೋಡ್ರಿ, ಆ ದೀಪತ್ಯಾಳಗ್ ಪಾರ್ವತಿ ಕಾಣ್ತಾಳ, ಇವನ್ ಹಿಂದ್ ಕೂತಾಳ ಪಾರ್ವತಿ. ಆಕಿ ಖಡ್ಗ ಕೊಟ್ಲು ಆದಾಯಿಗ, ತಗೋ ದುಷ್ಟ ಜನ ಸಂಹಾರ ಮಾಡಂತ. ಎಷ್ಟು ಜನ ಸಂಹಾರ ಆಗಿಂದ ಆ ಖಡ್ಗ ತೊಳೆದನ, ಇಲ್ಲೊಂದು ಬಾವಿದ ಖಡ್ಗ ತೀರ್ಥ, ಖಡ್ಗ ತೀರ್ಥ. 8 ತೀರ್ಥಗಳು ಹೇಳ್ತೀನಿ, 8 ತೀರ್ಥವು ಈ ಊರಿಗೆ. ಸಾಮಾನ್ಯ ತೀರ್ಥ ಇಲ್ಲ, 1000 ಮಂದಿ ಒಮ್ಮೆಗಳು ಜಳಕ ಮಾಡಂತ ತೀರ್ಥ ಜಕಣಾಚಾರಿ ತೀರ್ಥ, ಇನ್ನೂ 1000 ವರ್ಷಕ್ಕೂ ಹಚ್ಚಂತ ತೀರ್ಥವ. 8 ತೀರ್ಥಗಳು ಹೇಳ್ತೀನಿ. ಆಮ್ಯಾಗಿಂದ ಎಷ್ಟೋ ಕಾಲ ದುಸ್ಸಂಹಾರದಿಂದ ಆ ಖಡ್ಗ ತೊಳೆದನ, ಖಡ್ಗ ತೀರ್ಥ ಅಂತ ಆಯ್ತು. ಇದು ಇಲ್ಲೇ ಇರೋ ಸೋಮತೀರ್ಥ, ಇವನ ತೀರ್ಥ ಸೋಮತೀರ್ಥ. ಹಿಂದಿರೋದು ಖಡ್ಗ ತೀರ್ಥನ ಸೋಮತೀರ್ಥನ? ಇಲ್ಲಿ ಹಿಂದಿರೋದು ಸೋಮತೀರ್ಥ, ಇವನ್ ತೀರ್ಥ ಸೋಮತೀರ್ಥ, ಕಲ್ಯಾಣಿ. ಈ ಕಡೆ ಇನ್ನೊಂದು ಒಂದು 10 ಹೆಜ್ಜೆ ಮುಂದ್ಕೊಂಡ್ರ ಅದೀಗ ಭೂತಗೆದೆಲ್ಲ ಖಡ್ಗ ತೀರ್ಥ ಮುಚ್ಚಿ ಆ ಒಂದು ಗಂಗಾ ಮಾತನ ಗುಡಿ ಕಟ್ಟ್ಯಾರ. ಆಮೇಲೆ ಇಲ್ಲಿ ಹಿಂದೆ ನೋಡ್ರಿ ಅಂತ. ಆಮೇಲಿಂದ ಯಾವಾಗ ಜೈನ ರಾಜಾಗ ನಿಂತ ನಂದಿ ಮೇಲೆ ಶಿವಪಾರ್ವತಿ ಕಂಡ ಆತ್ಮ ಶಿವಾಲಯ ಅಂತ ಅವತ್ತಿನಿಂದ ಸೋಮೇಶ್ವರ ದೇವಸ್ಥಾನ 11ನೇ ಶತಮಾನದಾಗ ಆದಂತ ದೇವರು. ಈ ದೇವಸ್ಥಾನಕ್ಕೆ 3ನೇ ದೇವ್ರು ಇವನು. ಮೊದಲ ಶಿವ, ಪಾರ್ವತಿ, ಸೋಮೇಶ್ವರ ಈ ಗುಡಿ ನಿರ್ಮಾಣ ಆದಾಗ. ಆಮೇಲಿಂದ ಜೈನ ರಾಜ ಬಂದು ಬಸ್ತಿ ಮಾಡ್ಕೊಂಡ. ಬಸದಿ ಹೋಗಿ 11ನೇ ಶತಮಾನಕ್ಕ ದೇವಾಲಯ ಆಯ್ತು. ಹೀಗೆ ಶಿವಾಲಯ ಅಂತ ನಂದಿ ಮೇಲೆ ಕೂತ ಭೂಲೋಕದಲ್ಲೇ ನಂದಿ ಮೇಲೆ ಕೂತ ಶಿವಪಾರ್ವತಿ ಮೂರ್ತಿ ಇದು ಒಂದ. ಮತ್ತೊತ್ತು ಎಲ್ಲಿ ಭೂಲೋಕದಾಗೆಲ್ಲ ಯಾವ ದೇಶದಾಗೂ ಇಲ್ಲ. ಕಾಣ್ತಲ್ಲ ಹಿಂದೆ ಕುಂತಾಳಲ್ರಿ, ಹಿಂದೆ ಶಿವನಿಂದ ಕೂತಾಳ. ಒಂದೇ ಕಲ್ಲಲ್ಲಿ ಶಿವ ಪಾರ್ವತಿ ನಂದಿ ಏಕ್. ಇದು ಮೂರ್ತಿ ಯಾರು ಮಾಡಿದ್ದಲ್ಲ. ಬಸವಣ್ಣನ ಹಣಿ ಆ ಮುಗಿನ ಮೇಲೆ ನರಗಳು ಸಹಿತ ಕಾಣ್ತಾವ. ಇದು ಯಾರು ಮೂರ್ತಿ ಕಟ್ಟಿದ್ದಲ್ಲ, ಮಾಡಿದ್ದಲ್ಲ, ಸ್ಥಾಪನ ಆಗಿದ್ದಲ್ಲ. ಜ್ಯೋತಿ ಬಂದು ಈ ಸೃಷ್ಟಿಯಾಗಿ ಕೂತಿದ್ದು ಸ್ವಯಂಭೂ ಸೋಮೇಶ್ವರ, ಸೌರಾಷ್ಟ್ರ ಸೋಮೇಶ್ವರ. ಈ ಊರ ಹೆಸರು ಪುಲಿಗೆರೆ ಸೋಮನಾಥ. ಪುಲಿಗೆರೆ ಅಂತ ಹೋಗ್ಬೇಕಾರ ಒಮ್ಮೆ ಲಕ್ಷ್ಮಣ ಅರಸನ್ ಬಂದ ಈ ಊರಿಗೆ. ದೊಡ್ಡ ಕೋಟೆ ಅದ. ಅವ ಬಂದು ತನ್ನ ಕೋಟೆ ಹತ್ರ ಒಂದು ದೊಡ್ಡ ದೇವಸ್ಥಾನ ಇತ್ತು, ಅದು ಜೈನ್ ಬಸ್ತಿನೇ ಆಗಿತ್ತು. ಅವ ಏನ್ ಮಾಡಿದ, ಒಂದು ಲಿಂಗ ಸ್ಥಾಪನೆ ಮಾಡಿದ, ಲಕ್ಷ್ಮಣ ಲಿಂಗ. ಅಲ್ಲಿಂದ ಗುಡಿ ಮೇಲೆ ಲಕ್ಷ್ಮಣೇಶ್ವರ ಅಂತ 700 ವರ್ಷ ಲಕ್ಷ್ಮೇಶ್ವರ ಅಂತಾಗಿ 700 ವರ್ಷ ಲಕ್ಷ್ಮೇಶ್ವರ ಅಂತಾಗಿ. ಅದಕ್ಕಿಂತ ಪೂರ್ವದಲ್ಲಿ ಪುಲಿಗೆರೆ. ಇವತ್ತು ಪುರಾಣದಲ್ಲಿ ಪುಲಿಗೆರೆ ಅಂತ 1000 ಕಡೆ ಅದ. ಲಕ್ಷ್ಮಣ ಲಕ್ಷ್ಮೇಶ್ವರ, ಲಕ್ಷ್ಮಣ ಅಂತ ಅರ್ಥ ಲಕ್ಷ್ಮೇಶ್ವರ ದೇವರ. ಇದು ನೋಡ್ರಿ, ನರಗಳೆಲ್ಲ ಮನುಷ್ಯನ ಕೈಲಿ ಆಗೋದು ಉಂಟಾ? ಕಣ್ಣಿನ ನರಗಳೆಲ್ಲ ಪಾರ್ವತಿ ಕುಂತಾಳ. ಒಂದೇ ಕಲ್ಲಲ್ಲಿ ಶಿವ ಪಾರ್ವತಿ ನಂದಿ ಸಮೇತ ನಿಂತ ನಂದಿ ಭೂಲೋಕದಲ್ಲೇ ಇಲ್ಲ. ಇಲ್ಲದ ಇದು ದೇವಸ್ಥಾನದ ವಿಶೇಷ. ಆಗಿನ ಕಾಲಕ್ಕೆ ಯಾವ ವಿಷಯ ಇದ್ವು, ಈ ಕರೆ ಕಲ್ಲಿನ ಗುಡ್ಡ ಸುತ್ತ ತರದಾರಿ ಇಲ್ಲ, ಕಲ್ಲಲ್ಲಿಂದ ಬಂತು. ಬಹಳ ವಿಶೇಷ ಅದ. ಬೆಳೆ ಕಲ್ಲಿನ ಗುಡ್ಡ ಸಾಕಷ್ಟವ, ಕರೆ ಕಲ್ಲಿನ ಗುಡ್ಡ ತರದಾರಿಗಿಲ್ಲ. ಕಲ್ಲು ಹೆಂಗ್ ಬಂತು? ಅವಾಗೇನ್ ಮಷಿನ್ ಇದ್ದು ಏನಿತ್ತು? ಹೆಂಗ್ ಮನುಷ್ಯ ಹೆಂಗ್ ತಂದ? ಏನೋ ಜನ ಅಂತಾರ, ಯಾಕೆ ಬೆಳಗರದ ಗುಡಿ ಕಟ್ಟಿಬಿಟ್ರು. ಆ ಮನುಷ್ಯನ ಭಾವನೆ ಅದು. ಅವಾಗಿನ ಕೆಲಸ ರಾಜರಲ್ಲಿ ಹೋಗಿ ಊಟ ಮಾಡ್ಬೇಕು, ಬಂದು ದುಡಿಬೇಕು. ಈಗ ನಂಗೆ ಪಗಾರಕ್ಕೆ ಹೋಗ್ತಿದ್ದಿಲ್ಲ ಅವ್ರ ಜನ, ಊಟ ಮಾಡೋದು ಬಂದ್ ಕೆಲಸ ಮಾಡೋದು. ಈಗ 100 ಕೊಟ್ರಿ, ಇಲ್ಲೇ 200 ಕೊಟ್ರಿ, ಈ ಕೆಲಸ ಬಿಟ್ಟು ಮತ್ತೆ ತಟ್ಟಿಗೆ. ಹಂಗೆ ಆವಾಗಿನ ಕಾಲ ಊಟ ಸಲುವಾಗಿ ದುಡ್ಕೊಂಡು ಇಂಥ ಗುಡಿ ಸೃಷ್ಟಿ ಆಗ್ಬೇಕಾರ ಭೂಲೋಕದಾಗ ಎಲ್ಲರೂ ಪ್ರಶಸ್ತ ಜಾಗ ಅವ. ಮಠ ಕಟ್ಟ್ಯಾನ, ದೇವಸ್ಥಾನ ಕಟ್ಟ್ಯಾನ, ಮಸೂತಿ ಕಟ್ಟ್ಯಾನ. ಜಕಣಾಚಾರ್ಯ ನಿರ್ಮಾಣ ಆಗಿದ್ವಲ್ಲ ಶಾಶ್ವತವಾಗುವಲ್ಲ. ಇನ್ನೊಂದು ನಡ ಪ್ಯಾಟಿನ ಬಂದದ ಮಸೂತಿ ನೋಡ್ರಿ, ಕಲ್ಲಿನ ಸರಪಣಿ ತಗ್ಬಿದ್ದಾವು, ಕಲ್ಲಿನ ಸರಪಣಿ ಕುಳುಗುಳು ಅಳಗಾಡಂತಾವು ನೋಡ್ರಿ. ಅದು ಭಾಳ ಚಂದ ಅದ. 2 ಮಸೂತಿ ಶಿಲ್ಪಕಲೆ, ಅದರಲ್ಲಿ ಶಿಲ್ಪಕಲೆ ಅದೇನ್ರಿ. ಅವ್ನ ತನ್ನ ಕಲಾ ಹೆಂಗ್ ಸಿಕ್ತಂಗ. ಅಲ್ಲೊಂದು ದೇವ್ರ ಮೊದಲ ಗುಡಿ ಸೃಷ್ಟಿ ಆದ ಕೂಡಲೇ ಒಂದು ದೇವ್ರದಲ್ಲಿ ಆ ದೇವ್ರ ಮೂರ್ತಿ ನೋಡ್ಕೊಳ್ರಿ. ಅಲ್ಲಿ ಅಕ್ಷರ ಬರ್ತಾನೆ, ದೊಡ್ಡ ಅಕ್ಷರ ಕೆಳಗೆ. ಆವಾಗಿನ ಶಿವಭಕ್ತ ಶಿವರಾಮ ಒಡೆಯರು ಶ್ರೀ ಸೋಮನಾಥ ದೇವರು ಪೂಜೆಗಾಗಿ ಚಿಕ್ಕಣ್ಣ ಅಂದಾನ.
ಅವನು 15ನೇ ತೈಲವರು ಅಂತ ಹೇಳಿದೆ. ರಾಷ್ಟ್ರೀಯ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜೈನ ಮಹಾಂಕಾಲ ಓಂಕಾರ ಮಮಲೇಶ್ವರ ಪರಲ್ಯ ವೈದ್ಯನಾಥಂಚ ದಾಚಿನ್ನ ಭೀಮಶಂಕರ ಸೇತುಬಂಡೇಟು ರಾಮೇಶಂ ನಾಗೇಶಂ ದ್ವಾರಕಾವನಿ ವಾರಣಾಸಂತಿ ವಿಶ್ವೇಶ್ವರಂ ತ್ರ್ಯಂಬಕಂ ಗೌತಮಿಕತೆ ಹಿಮಾಲಯ ಕೇದಾರ ಕೃಷ್ಣಂಚ ಶಿವಾಲಯ ಪಾರ್ವತೀಪತೆ ಹರ 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 ಮಹಾದೇವ ಮಹಾದೇವ ಓಂ ನಮ ಶಿವಾಯ. ಈ ಕಂಬಕ್ಕೆ ಆದಾಯನ ಕಂಬ ಅಂತ. ಆದಾಯ ಯಾವ್ದು? ಆದಾಯ ಈ ಕಂಬಕ್ಕೆ ಆದಾಯನ ಕಂಬ ಅಂತ. ಇದು ಆದಾಯನ ಕಂಬ ಏನ್ರಿ ಇದು? ಇದು ಆದಾಯನ ಲಿಂಗು ಲಿಂಗು. ಲಿಂಗ ರೂಪವಾಗಿ ಬಂದು ತನ್ನ ಬಲಗಡೆ ಇಟ್ಕೊಂಡ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಾನು ಹೆಚ್ಚಾಗಿ ಶಿಲಾಶಾಸನಗಳಿಗಿಂತ ಈ ಕಾವ್ಯಗಳಲ್ಲಿ ಮಾಹಿತಿ ಹೆಚ್ಚಾಗಿ ಸಿಗ್ತಿದೆ. ಇದು ವಿಶೇಷ. ಈ ಕಲ್ಲು ಹಾ ಈ ಬಾಗಿಲು ಕುಂದಿರ್ಬೇಕು. ಹ್ಮ್ ಆವಾಗಿನ ಕಾಲ ಯಾವಾಗ ಇಟ್ಟಾರ ಇದು ಕಟ್ಟಿಗೆ. ಅಂದ್ರೆ ಈ ಜಾಗದ ಈ ಕಲ್ಲು ಇಲ್ಲಿ ಇರೋ ಜಾಗದಾಗ ಕಟ್ಟಿಗೆ ಕುಂದ್ರಿ. ಯಾವ ಕಾಲಕ್ಕೆ ಯಾರು ಕೊಡ್ಸ ಗೊತ್ತಿಲ್ಲ. ಉತ್ಸವ ಮೂರ್ತಿ ಇದ್ಮೇಲೆ ಸಣ್ಣ ಬೆಳ್ಳಿ ಮೂರ್ತಿ ಅದಲ್ಲ ಅದ್ಮೇಲೆ ಕೂರ್ತದ. ಉತ್ಸವ ತೇರ ಪಾಲ್ಗುರಿಕೆ ಸೋಮನಾಥ ರಚಿಸಿದಂತಹ ಪಂಡಿತಾರಾಧ್ಯ ಚರಿತಮು ಹಾಗೂ ಬಸವ ಪುರಾಣ ಮತ್ತ ಭೀಮಕವಿ ಅಂತ ಇದ್ದಾರೆ ಅವ ರಚಿಸಿರತಕ್ಕಂತಹ ವೀರಶೈವಾಮೃತ ಪುರಾಣ, ಈ ಲಕ್ಷ್ಮಣ ದಂಡೇಶ ಬರೆದಂತಹ ಶಿವತತ್ವ ಚಿಂತಾಮಣಿ, ರಾಘವಾಂಕ ಬರೆದಂತಹ ಸೋಮನಾಥ ಚರಿತೆ, ಈ ಎಲ್ಲಾ ಕಾವ್ಯಗಳಲ್ಲಿ ಸೋಮನಾಥ ದೇವಸ್ಥಾನದ ಹುಲಿಗೇರಿಯ ಸೋಮನಾಥ ದೇವಸ್ಥಾನದ ಬಗ್ಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಉಲ್ಲೇಖವನ್ನ ಮಾಡ್ತವ. ಇನ್ನು ಅನೇಕ ಕೃತಿಗಳದಾವು ಈ ದೇವಸ್ಥಾನ ಉಲ್ಲೇಖ ಮಾಡಿ ಬರೆದಿರ್ತಕ್ಕಂಥವು. ಎಲ್ಲ ಸುಧಾಮೂರ್ತಿ ಮುಂದೆ ಆಗಿದ್ವು, ಜೀರ್ಣೋದ್ಧಾರ ಮಾಡಿದ್ವು. ಈಗ ಒಂದ್ ಸಮ ಹಣ್ಮಗಳು ಬಂದ್ಲು, ನನಗೇನ್ ಗೊತ್ತು ಇಂಥವ್ರಂತ ಬಂದ್ಲು. ನಾನು ಒಳಗ ತೀರ್ಥ ಕೊಡ್ತಿದ್ದೆ, ತೀರ್ಥಕ್ಕೆ ಬಿಟ್ಟಿದ್ದು ತೀರ್ಥ ಕೊಟ್ಟೆ. ಅವ್ರು ಹಂಗೆ ಇರ್ತಾರೆ ಅಲ್ರಿ ಅಂತ ಅಗದಿ ಸೂಕ್ಷ್ಮ ಬಂದ್ರು, ತೀರ್ಥ ಕೊಟ್ಟು ಹೋದ್ರು. ನಾನು ಬಂದೆ, ಇಲ್ಲಿ ಆ ಹೆಣ್ಮಗಳು ಹೊಂಟ್ಲು, ನನ್ನ ಮಗಳು ಆ ಕಡೆಯಿಂದ ಬಂದ್ಲು. ಅಪ್ಪ ಅವ್ರು ಯಾರಂದ ಏನ್ಲು ಇಲ್ವಾ ಭಕ್ತರು ಬೈದ್ರು ತೀರ್ಥ ಕೊಟ್ಟಿಲ್ಲ ಅಂತ ಸುಧಾಮೂರ್ತಿ ಅಂತ ಅವ್ರ ಹೆಸರು ಅಂದ್ಕೊಳ್ಳಿ ಬಾಮ್ಮ ಅಂತ ಕರೆದೆ. ಬಂದ ಬಿಟ್ಲು. ಅಲ್ಲಿ ಮಠ ಯಾಕೆ ಒಳಗ ಆ ಹೊರಗೆ ನೀ ಹೋಗಿದ್ದೆಲ್ಲ ಅಲ್ಲಿ ಮಠ ಕರ್ಕೊಂಡಿಂದ ಒಂದು ಸುಧಾ ಯಾವುದು ಉತ್ಸವ ಮೂರ್ತಿ ಮೇಲೆ ಮಾಲಿ ಕೊಟ್ಟೆ. ಮಾಲಿ ತಗೊಂಡ್ರು. ಅವಾಗ ಹೇಳಿದ್ರು, ಇಲ್ಲ ನಾನು ಈ ಗುಡಿ ಜೀರ್ಣೋದ್ಧಾರ ಮಾಡಕ್ ಬಂದೇನೆ ಅಂದ್ರು. ನಮ್ಮ ಆಯ್ತು, ಇಲ್ಲ ನಿಮ್ಮ ಒಪ್ಪಿಗೆ ಬೇಕು ಅನ್ಲು. ಆಯ್ತು ಅಂದೆ. ಅವಾಗ ಹೇಳು ಇನ್ನೊಂದು ಟೈಮಿಗೆ ಎರಡು ಬರ್ತೀನಿ, ಒಂದು ಇಲ್ಲಿ ಮಂದಿ ತಿಳ್ಕೊತೀನಿ, ತಿಳ್ಕೊಂಡು ಜೀವನ ಮಾಡ್ತೀನಿ ಅಂದ್ರು. ಬಿದ್ಬಿಟ್ಟಿದ್ವು ಅವೆಲ್ಲ ಬಿದ್ಬಿಟ್ಟಿದ್ವು. ಇವೆಲ್ಲ ಜೀವನ ಏನ್ ಬೆಳೆ ಕಾಲ ಕಾಣ್ತಾವು. ಬರ್ತೀನಿ ಕಲ್ ತರ್ಸಿದ್ಲು, ಇವೆಲ್ಲ ಬೆಳೆ ಕಾಲ ತರ್ಸಿದ್ವ ಎಲ್ಲ ಮೊದ್ಲಿನ ಕಟ್ಟಿನ ಅದ್ರ ತರ್ಸ್ಕೊಂಡ್ ಮತ್ತ ಆ ಪ್ರಕಾರ ಗುಡಿ ಮಾಡಿ ಶಿಸ್ತು ಮಾಡಿ ಆಕಿ ಮಾಡಿಂದ ಎಷ್ಟು ಪ್ರಭು ಬೆಳಗ್ಯದ. ಒಬ್ಬೊಬ್ಬರ ಆಳ್ಕಿ ಒಳಗೆ ಒಂದೊಂದು ಬೊಂಕ್ ಆಗ್ಯಾವು. ಇವು ಯಾವ ಹೆಣ್ಮಗಳು ಕಟ್ಸಿದಂತ ಈ ಬೊಂಕನ ಆದ್ರೆ ನೋಡೋಣ ಬರ್ರಿ. ಒಟ್ಟು ಗುಡಿಯಿಂದ ಆ ಕಡೆ ಶಿಲಾಶಾಸನಗಳು ಇಲ್ಲಿ ಬರ್ರಿ. ಶಿವ ಪಾರ್ವತಿ ಇಲ್ಲಿ ಮ್ಯಾಗ ಹತ್ತಿರಿ ಅಕ್ಷರ ಕಾಣ್ತಾವ. ಶಿವ ಯಾರು ಶಿವರಾಮ್ ಒಡೆಯರು ಶಿವ ಪಾರ್ವತಿ ಪೂಜೆ ಚಿಕ್ಕಣ್ಣಂತ ಧೂಪಾರ್ತಿ ಮಾಡ್ಲಿಕ್ಕಂತಾನೆ ಈ ಕಡೆ ಮಕ್ಕಳು ಧೂಪಾರ್ತಿ ಹಿಡ್ದಾರ. ಮೊದಲೇ ಫಸ್ಟ್ ಮೂರ್ತಿ ಇದು. ಗುಡಿ ಸೃಷ್ಟಿ ಆದ ಕೂಡಲೇ ಮೂರ್ತಿ ಇದು. ಮೂರ್ತಿ ಅವಾಗ ಫಸ್ಟ್ ಗೆ ಕಟ್ಟಿದ ಮೂರ್ತಿ ಇದು. ದೇರ ಕಿತ್ತಿಟ್ಬಿಟ್ಟ ಅದನ್ನ ಈಗ ಬೋಳಿ ಕಟ್ಬೇಕಾದ್ರೆ ಯಾವ ತಟ್ಟಿಗೆ ಶಾಶ್ವತವಾಗಿ ಇಟ್ಟಾರ. ಈಗ ಅವ ಇದ್ದಾನ ಶಿವ ಮೂರ್ತಿ ಮಾಡ್ಯಾರ. ನೋಡ್ರಿ ಆ ಸೂಕ್ಷ್ಮ ನೋಡ್ರಿ ಮಂಟಪದ ಸಾಲ್ ನೋಡ್ರಿ ಅದ ಆ ಸಣ್ಣ ಸಾಲಿನಾಗನ ಎಷ್ಟು ಅದ್ಭುತವಾಗಿ ಮಾಡ್ಯಾರ. ಸರ ಏನು ಎಷ್ಟು ಚಿತ್ತ ಕೊಟ್ಟು ಮಾಡಿದ್ದಾನು ನೋಡಿ. ಇವನ್ನೆಲ್ಲ ನಕ್ಷಿ ನೋಡ್ರಿ, ಇವನ್ನೆಲ್ಲ ಕಂಬ ಏನು ಏನ್ ತಾನ ನರಸಿಂಹ ಮೂರ್ತಿ ನೋಡ್ರಿ ಮುಖ್ಯಗಿಲ್ಲ. ಇದೇನು ಕಾಂಪೌಂಡ್ ಅದ 21 ಎಕರೆ ಒಳಗದ. ಇದ್ರೊಳಗ 21 ಎಕರೆ ಉತ್ತಾರದ ಹಂಗಲ್ಲ. ಈಗ ರೌಂಡ್ ಅದ ಕಾಂಪೌಂಡ್, ಇದ್ರೊಳಗೆ ಉತ್ತಾರ 21 ಎಕರೆ ಉತ್ತಾರದ. ಬಾಳ ಸಾಹೇಬ್ ಅಂತಿದ್ದ ಆ ಕೋಟ್ಯಾಗ 1943-44ರಾಗ. ಹಿಂಗಾಗಿ ಇದು ಮಿರ್ಜ ಸಂಸ್ಥಾನ, ಸಿರಟ್ಟಿ ಮುಂದದ. ಇಲ್ಲಿ ಸಾಂಗ್ಲಿ ಸಂಸ್ಥಾನ, ಅದು ಸಾಂಗ್ಲಿ ಸಂಸ್ಥಾನ, ಇದು ಮಿರಜ್ ಸಂಸ್ಥಾನ. ಕರ್ಕೊಂಡು ನೋಡ್ರಿ ಎಲ್ಲ ಕಡೆ ಗುಡಿ ಗೋಪುರ ಇದ ಬಾವಿ ಮುಂದ ಸೋಮತೀರ್ಥ. ಇದರ ಆಚೆಗೆ ಗಿಡ ಕಾಣ್ತಲ್ಲ, ಆ ಕಡೆ ಅಲ್ಲಿ ಮುಂದ
ಅದಕ್ಕೆ ಕಟ್ಟಿಗೆ ತೀರ್ಥ ಮುಚ್ಚ ಸಾಪ್ ಆಗೋದು. ನಾನು ನೋಡಿನ ಕರೆ ಈಗ 10 ವರ್ಷದಾಗಿಲ್ಲ ಇಲ್ಲ. ಕಟ್ಟಿಗೆ ತೀರ್ಥ ಮಾಡ್ಕೊಂಡ್ಬಿಟ್ಟ. ಅಗಸ್ಟ್ ತಪಸ್ಸು ಮಾಡಿದಾಗ ಎಂತ ಭಾಯವ ಅವ ಕಣ್ಣಿಲ್ ನೋಡ್ಸ ಅಂತ ಚಂದ ಜಕಣಾಚಾರ್ಯ ಸ್ವಾಮಿ ಈಗ 1000 ವರ್ಷ ಆಗಲಿ, ಇನ್ನು 1000 ವರ್ಷಕ್ಕೂ ಮುಕ್ಕಾಗದಂತವು ತೀರ್ಥವ. ಇನ್ನು 1000 ವರ್ಷಕ್ಕೂ ಮುಕ್ಕಾಗಂತ ತೀರ್ಥವ. ಸೋಮತೀರ್ಥ, ಖಡ್ಗ ತೀರ್ಥ, ಅಗಸ್ಟ್ ತೀರ್ಥ, ಶಂಕರ ತೀರ್ಥ, ಕಣ್ವ ತೀರ್ಥ, ದೇಸಾಯಿ, ಹಿಂಗ 8 ತೀರ್ಥಗಳಿಗೆ ಒಂದು ಊರಾಗವ. ಜಕಣಾಚಾರ್ಯ ಮಾನವ ನಿರ್ಮಿತ ಅಲ್ಲ, ಜಕಣಾಚಾರ್ಯ 8 ತೀರ್ಥಗಳಿಗೆ ಒಂದು ಊರಾಗವ. ಏನ್ ಪ್ರಸಾದ ವ್ಯವಸ್ಥೆ ಇರ್ತೈತಿ? ಹೌದು, ಸೋಮವಾರಕ್ಕೊಮ್ಮೆ ಏನ್ ಪ್ರಸಾದ. ಈ ಓಣಿಯರ್ ಕೊಡಂಗಿಲ್ಲ, ಸರ್ಕಾರ ಕೊಡಂಗಿಲ್ಲ, ನೀನ್ ದಕ್ಷಿಣ ಬರ್ತದ. ಅದ್ಮೇಲೆ ಆ ಸೋಮವಾರಕ್ಕೊಮ್ಮೆ 200-300 ದಿನ ಊಟ ಮಾಡ್ತಾರ. ಸೋಮವಾರಕ್ಕೊಮ್ಮೆ, ಅಮಾವಾಸ್ಯೆಗೊಮ್ಮೆ ಮಾತ್ರ 400-500 ದಿನ ಊಟ ಮಾಡ್ತದ. ಮುಂಜಾನೆ 11 ಗಂಟೆಯಿಂದ ಸಂಜೆ ಮಟನು ಅಮಾವಾಸ್ಯೆ ದಿನ. ಸೋಮವಾರ ದಿನ ಪ್ರತಿ ಪಲ್ಲಕ್ಷವಾದ ಕೂಡಲೇ ಊಟ. ಗುರುಪೌರ್ಣಿಮಾ ಅಂತ ಹುಣ್ಣಿಮೆ ದಿನ ಒಂದು ಫಂಕ್ಷನ್ ಮಾಡ್ತಾರ. ಎಲ್ಲರೂ ಶಿರಾ ಮಾಡ್ಲಿ, ಉಪ್ಪಿಟ್ಟು ಮಾಡ್ಲಿ, ಆಮೇಲಿಂದ ಏನು ಚಿತ್ರಾನ್ನ ಮಾಡ್ಲಿ, ಊಟ ಆಗ್ತದೆ. ಹುಣ್ಣಿಮೆ, ಅಮಾವಾಸ್ಯೆ, ಸೋಮವಾರ ಇಷ್ಟು ಮಾತ್ರ ಅನ್ಸಂತ ತಪ್ಪಿಲ್ಲ. ಮೇ 25ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಅಲ್ಲಿ ಸೂರ್ಯ ಹುಟ್ಟಿದ ನೇರವಾಗಿ ಅವ್ನ ದರ್ಶನ ಕೊಡ್ತಾನೆ. ಸೋಮೇಶ್ವರ ಸೂರ್ಯ ದರ್ಶನ, ಸೋಮೇಶ್ವರ್ಗೂ ಸೂರ್ಯಗೂ ದರ್ಶನ. ಹಿಂಗ ಹಾಕೊಂಡು ಇಲ್ಲಿ ಯಾವ ಗುಡ್ಡ ಮರ್ಸಿಲ್ಲ, ಗಿಡ ಮರ್ಸಿಲ್ಲ, ಅದ್ರ ಮುಂದೆ ಕಪ್ಪತ್ ಗುಡ್ಡದ ಒಂದ್ ಇಂಚು ಸೂರ್ಯ ಇದ್ದ ಅಂದ್ರೆ ನಮ್ಗೆ ಸೋಮೇಶ್ವರ ಗುಡ ನಾವು ಗರ್ಭಗುಡಾಗಿದ್ರೆ ಸೂರ್ಯ ಕಾಣ. ವೃಷಭ ರಾಶಿ ಮೇಲೆ ರವಿ ಬಂದ ಅಂದ್ರೆ ವೃಷಭ ಅಂದ್ರೆ ಬಸವಣ್ಣ. ಅವನ ರಾಶಿ ಮೇಲೆ ವೃಷಭ ರಾಶಿ ಅಂತದ, ಅವನ ರಾಶಿ ಮೇಲೆ ರವಿ ಬಂದ ಅಂದ್ರೆ ಶಿವನಿಗೂ ಸೂರ್ಯನಿಗೂ ದರ್ಶನ. ಉತ್ತರಾಯಣ ಸರಿಬೇಕಾದ್ರೆ ಒಂದು ದರ್ಶನ ಕೊಡ್ತಾನ. ದಕ್ಷಿಣ ಹೋಮತ್ತಿಗೆ ಹೋಗ್ತಾನ. ದಕ್ಷಿಣ ಅದೇ ಸದ್ಯಕ್ಕೆ ಮತ್ತೆ ಆದ್ರೆ ಮಾಡ ಇರ್ತದೆ, ಕಾಣಿಸಂಗಿಲ್ಲ. ಈ ಮೇ ತಿಂಗಳ ಮಾತ್ರ ಬಿಸಿಲು ಇರ್ತದೆ, ಮಾಡ ಇರಂಗಿಲ್ಲ. ಸ್ವಲ್ಪ ಸೂರ್ಯ ಹುಟ್ಟ ಅಂದ್ರೆ ಸೂರ್ಯನಿಗೂ ಸೋಮೇಶ್ವರ ದರ್ಶನ. ನಗಾರಿ ಬಡೆ ಕೋಲಿ ಮೇಲಿತ್ತು, ಅದ ಜಕಣಾಚಾರ್ಯ ಮಾಡಿದ್ದು. ನಗಾರಿ ಬಿಡ್ತೀವ, ಸೇವಾ ಮಾಡೋರು ಸಣ್ಣದವ್ರನ್ನ ತೀರ್ತಾರ, ಪಾತ್ರದವ್ರನ್ನ ತೀರ್ತಾರ. ಪಾತ್ರದವ್ರು ಡ್ಯಾನ್ಸ್ ದೇವ್ರ ಮುಂದೆ ಡ್ಯಾನ್ಸ್ ಮಾಡ್ತಾರ. ಇಲ್ಲಿ ಮಾತ್ರ ನಗಾರಿ ಬಿಡ್ತಿದ್ದ. ಬೆಳಗಿನ 5 ಗಂಟೆಕ ಸಂಜೆನಾಗ ಸಂಜೆ ಮುಂದೆ 2 ಹೊತ್ತು ನಗಾರಿ ಬಿಡ್ತಿ. ಅವ್ರು ಜಮೀನು ಹಾಕೊಡ್ತಾರ. ಅದ್ರ ಕಳ್ಕೊಂಡಿದ್ದಾರೆ ಅವ್ರ ಮನೆಗಿದ್ದು. ನಮಸ್ಕಾರ. ಒಳ್ಳೇದಾಗಲಿ. ನಿಮ್ದೆಲ್ಲ ಹಿಡ್ಕೊಂತ ಕಾರ್ಯಕ್ರಮ ಸಕ್ಸಸ್ ಆಗಲಿ, ಚಲೋ ಆಗಲಿ. ನಮಸ್ಕಾರ. ಹಾಯ್, ಏನ್ ನಿನ್ ಹೆಸರು? ಹರ್ಷವರ್ಧನ್. ನಾನು ಕಾಲೇಜ್ ಟೈಮಲ್ಲಿ ಅವಾಗ ಲಕ್ಷ್ಮೇಶ್ವರಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬರ್ತಿದ್ದೆ. ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಈಗ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದು ಎಂಥ ಒಳ್ಳೊಳ್ಳೆ ಪ್ಲೇಸ್ಗಳು ನಮ್ಮ ಸುತ್ತಮುತ್ತಲಿದ್ರೂ ನಾವು ಕಣ್ತರದ್ ನೋಡಕ್ ಆಗ್ತಿಲ್ವಲ್ಲ ಅಂತ. ನೋಡೋಣ ದೇವಸ್ಥಾನದ ಹೊರಗಡೆ ಏನೇನೈತೆ ಅಂತ ನೋಡೋ ಪ್ರಯತ್ನ ಮಾಡ್ತೀನಿ. ಇದು ದೇವಸ್ಥಾನದ ಕುಂಬಿಯ ವ್ಯವಸ್ಥಾ. ತುಂಬಾ ಅಲಂಕಾರ ಮಾಡ್ಯಾರ ಕುಂಬಿಗಳನ್ನ ಕಟ್ಟಕ್ಕ. ಇನ್ನ ಇವು ದೇವಸ್ಥಾನದ ಒಳಗಿರ್ತಕ್ಕಂಥ ಸಣ್ಣ ಸಣ್ಣ ಗುಡಿ ರೀ. ಇವು ದೇವಸ್ಥಾನದ ಒಳಗಡೆ ಇದಾವು, ಆವರಣದ ಒಳಗಡೆ. ದೇವಸ್ಥಾನದ ಸುತ್ತಮುತ್ತಲು ಅನೇಕ ಮಂಟಪಗಳು ಅದಾವು, ಅದ್ರೊಳಗೆ ಶಿವಲಿಂಗಗಳದಾವ. ಇಲ್ಲಿ ಅನೇಕ ಶಿಲಾಶಾಸನಗಳನ್ನ ಇಟ್ಟಾರ, ಅವನ್ನ ಸಂರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಯಾರ. ಏನೇನು ಅಂತ ಗೊತ್ತಿಲ್ಲ, ನೋಡೋಣ. ಈ ಊರು ಸುತ್ತಮುತ್ತ ಏನ್ ಸಿಕ್ಕಿದ್ವಲ್ರಿ, ಆ ಎಲ್ಲಾ ಶಿಲಾಶಾಸನಗಳು ಮತ್ತು ವೀರಗಲ್ಗಳನ್ನ ಇಲ್ಲೇ ತಗೊಂಡ್ಬಂದು ಸಂಗ್ರಹ ಮಾಡಿ ಇಟ್ಟಾರ. ಈ ದೇವಸ್ಥಾನಕ್ಕ ಸಂಬಂಧಿಸಿದಂತಹ ಸುಮಾರು 30 ಶಿಲಾಶಾಸನಗಳು ಆ ಸುತ್ತಮುತ್ತಲಿನ ಹಳ್ಳಿ ಒಳಗಡೆ ಸಿಕ್ಕಾವು. ಅವುಗಳನ್ನ ಕೆಲವೊಂದಿಷ್ಟು ಇಲ್ಲಿಟ್ಟಾರ. ಸೌರಾಷ್ಟ್ರದಿಂದ ವ್ಯಾಪಾರ ಮಾಡಕ್ಕೆ ಬಂದಂತಹ ಏನ್ ಆದಯ್ಯ ಅಂತ ಒಬ್ಬ ಇದ್ದ. ಅವ ಶಿವನ ಭಕ್ತ. ಅವ ಇಲ್ಲಿಗೆ ಬಂದು ಇಲ್ಲಿಯ ಜೈನ ಪದ್ಮಾವತಿಯನ್ನ ಪ್ರೀತಿ ಮಾಡಿ ಮದುವೆ ಆಗ್ತಾನಂತ. ಅದಾದ್ಮೇಲೆ ಈ ದೇವಸ್ಥಾನದೊಳಗಡೆ ಏನು ವಿಗ್ರಹ ಐತಿ ಅದನ್ನ ಅವನ ಸೌರಾಷ್ಟ್ರದಿಂದ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡ್ತಾನ ಅಂತ ಐತಿಹಾಸಿಕ ದಾಖಲೆಗಳಲ್ಲಿ ಊಹೆ ಮಾಡಿ ಬರೀತಾರ. ನಿಖರವಾಗಿ ಅಂತ ಏನಲ್ಲ, ಅದು ಊಹೆ ಮಾಡಿ ಬರೀತಾರ. ಇನ್ನ ಗೋಡೆ ಭಾಗ ಮತ್ತೆ ಶಿಖರ. ಇದು ಕದಂಬ ನಾಗರ ಶಿಖರ. ಈ ಶಿಖರದ ದಕ್ಷಿಣ ಭಾಗದಾಗ್ರಿ ಬ್ರಹ್ಮ, ಶಿವ, ಯಕ್ಷರ ಕೆತ್ತನೆಗಳನ್ನ ಮಾಡ್ಯಾರಂತ. ಪಶ್ಚಿಮ ಭಾಗದಾಗ ಶಕ್ತಿ ಅಂದ್ರ ಪಾರ್ವತಿ ಅವತಾರಗಳು, ಸರಸ್ವತಿಯ
ಅವತಾರಗಳ ಕೆತ್ತನೆಗಳನ್ನ ಮಾಡ್ಯಾರಂತ. ನನ್ ಬ್ಯಾಗ್ ಚಿಕ್ಕ ಕೆರೆ ನಾಯಕ ಅಂತ ಒಬ್ಬ ವ್ಯಕ್ತಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರಂತೆ. ಕ್ರಿಸ್ತಶಕ 1393ರಾಗ ಈ ದಕ್ಷಿಣ ಪ್ರವೇಶ ದ್ವಾರ ಏನೈತಲ್ರಿ ಅದನ್ನ ಜೀರ್ಣೋದ್ಧಾರ ಮಾಡೋದ್ರ ಬಗ್ಗೆ ಒಂದು ಶಿಲಾಶಾಸನದೊಳಗಡೆ ಮಾಹಿತಿ ಐತಿ. ಬಟ್ ಯಾರು ಏನಂತ ಅಷ್ಟೊಂದು ಐಡಿಯಾ ಆಗಿಲ್ಲ. ಇನ್ನ ತೀರಾ ಇತ್ತೀಚೆಗೆ ಇನ್ಫೋಸಿಸ್ ನ ಸುಧಾಮೂರ್ತಿ ಅವರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ಯಾರ. ಈ ಕಿರು ಶಿಖರಗಳೇನದಾವಲ್ರಿ ಅವು ಬ್ಲೂ ಪ್ರಿಂಟ್ ಅಂದ್ರೆ ಈಗ ದೊಡ್ಡ ದೊಡ್ಡ ದೇವಸ್ಥಾನದ ಶಿಖರವನ್ನ ಕಟ್ಟಕ ಬ್ಲೂ ಪ್ರಿಂಟ್ ಅವು ಅಂತ ನಾನು ಒಂದ್ಸರಿ ಓದಿದ್ ನೆನಪು. ಹೌದು ಅಲ್ಲ ಅನ್ನೋದನ್ನ ದಯವಿಟ್ಟು ನೀವ ಕಮೆಂಟ್ ಮಾಡಿ ತಿಳಿಸ್ರಿ. ಎಕ್ಸಾಕ್ಟ್ ಆಗಿ ಹಿಂದ್ಗಡೆ ಸೋಮತೀರ್ಥ ಅಂತ ಒಂದು ಕಲ್ಯಾಣಿ ಬೀಗ ಹಾಕಿದ್ದಾರೆ. ತುಂಬಾ ವಿಶಾಲವಾದಂತ ಕಲ್ಯಾಣಿ ಇದು. ಇಲ್ಲಿದೆ, ಇರೋದು ಕೆಳಗಡೆ ಹೋಗ್ಬೇಕು. ಹಿಂಗ ಯಾಕ ಕಲ್ಯಾಣಿಗಳಿಗೆ ಬೀಗ ಹಾಕಿರ್ತಾರ ಅಂತೇಳಿ ನಾನು ಹಿಂದ ಚಂದ್ರಗುತ್ತಿ ವಿಡಿಯೋದಾಗ ವಿವರಣೆ ಮಾಡಿದ್ದೆ. ಈ ಸೋಮತೀರ್ಥನ ಗೌರಿ ಎಂಬ ಒಬ್ಬ ಭಕ್ತೆ ನಿರ್ಮಿಸಿದಳು ಅಂತ ಒಂದು ಮಾಹಿತಿ ಐತ್ರಿ ಇತಿಹಾಸದೊಳಗ. ಬಟ್ ನಿಖರವಾಗಿ ನನಗೂ ಗೊತ್ತಿಲ್ಲ ಹಿಂಗ ಅಂತೇಳಿ. ಇನ್ನ ಸೋಮತೀರ್ಥ ಪಕ್ಕದಾಗನ ಇದು ಲಜ್ಜೆ ಗೌರಿ ದೇವಸ್ಥಾನ ಅಂತ. ಲಕ್ಷ್ಮೇಶ್ವರ ಅಥವಾ ಪೌರಾಣಿಕವಾಗಿ ಪುಲಿಗೇರಿ ಅಂತ ಏನು ಈ ನಗರಕ್ಕ ಕರೀತಿದ್ರು, ಇದಕ್ಕ ಪ್ರೋತ್ಸಾಹ ಮತ್ತ ಪ್ರಚಾರದ ಕೊರತೆಯಿಂದಾಗಿ ಈ ಸ್ಥಳ ಪರಿಚಯ ತುಂಬಾ ಜನಗಳಿಗೆ ಗೊತ್ತಿಲ್ಲ. ಇದು ಶೈಲಲಿಂಗೇಶ್ವರ, ಶೈಲಲಿಂಗ ಚಂದ್ರಮೌಳೀಶ್ವರ ಲಿಂಗ. ಒಂದಂತೂ ಸ್ಪಷ್ಟವಾಗಿ ನಾವೇನ್ ತಿಳ್ಕೊಬೇಕಂತಂದ್ರ ಅರ್ಚಕರ ಹೇಳಿಕೆ ಆದಯ್ಯ ಒಬ್ಬ ಶಿವಭಕ್ತನಾಗಿದ್ದ, ಅವನಿಂದನಾಗಿಯೇ ಈ ದೇವಸ್ಥಾನ ಪ್ರಖ್ಯಾತಿಯನ್ನ ಪಡ್ಕೊತು ಅಂತ ಹೇಳಬಹುದು. ಇನ್ನೊಂದು ಇದು ಯಾವ ಲಿಂಗ ಅಂತ ಗೊತ್ತಾಗ್ಲಿಲ್ಲ. ಇನ್ನೊಂದು ಲಿಂಗ ಇದೆ. ಇನ್ನ ಅನೇಕ ಶಿವಲಿಂಗಗಳು ಇಲ್ಲಿ ನಮ್ಗ ನೋಡಾಕ ಸಿಗ್ತಾವ್ರಿ. ವಿಶಾಲವಾದ ನೋಟ ಅಂತಾರಲ್ರಿ ಅದು. ದೇವಸ್ಥಾನದ ಹೊರ ಗೋಡೆಯ ಮೇಲೆ ಏನು ಈ ತರದ ಕಲ್ಲುಗಳನ್ನ ಕಟ್ಟಿದ್ದಾರೆ, ಅವೆಲ್ಲವೂ ಒಂದು ರಕ್ಷಣಾತ್ಮಕವಾಗಿ ಒಂದು ಬೃಹತ್ ಗೋಡೆಯನ್ನ ಕಟ್ಟಿ ದೇವಸ್ಥಾನವನ್ನ ಉಳಿಸ್ಕೊಳ್ಳೋ ಪ್ರಯತ್ನವಂತ ಮಾಡಿರ್ತಕ್ಕಂಥದ್ದು. ಸುತ್ತಮುತ್ತಲು ಅಲ್ಲಲ್ಲಿ ಈ ತರದ ಗೋಡೆಗಳು ಇದಾವೆ. ತುಂಬಾ ತುಂಬಾ ಕಲ್ಲನ್ನ ಬಳಸಿನೇ ಕಟ್ಟಿರ್ತಕ್ಕಂಥದ್ದು ಗೋಡೆ ಯಾವುದು. ಇಲ್ಲೆಲ್ಲೂ ಗಾರೆ ಗಚ್ಚು ಏನು ಬಳಕೆ ಮಾಡ್ಕೊಂಡಿಲ್ಲ. ಸೊ ಇದಿಷ್ಟು ಸೋಮೇಶ್ವರ ದೇವಾಲಯ. ಊರಿನ ನಾಗರಿಕರು ಅಥವಾ ಸಾರ್ವಜನಿಕರು ಮನಸ್ಸು ಮಾಡದೆ ಹೋದ್ರೆ ಯಾವ ಸ್ಥಳದಲ್ಲೂ ಕೂಡ ಈ ತರಹದ ಐತಿಹಾಸಿಕ ಸ್ಮಾರಕಗಳು ಮುಂದಿನ ಪೀಳಿಗೆಗೆ ಉಳಿಯೋದಿಲ್ಲ. ಈ ತರಹದ ಸ್ಮಾರಕಗಳು ಉಳಿಬೇಕು ಅಂತಂದ್ರೆ ಅದನ್ನ ಊರವರೇ ಉಳಿಸ್ಕೊಂಡು ಕಾಪಾಡ್ಕೋಬೇಕೇ ಹೊರತು ಹೊರಗಿನವ್ರು ಬಂದು ಅಂಥದ್ದೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ತುಂಬ ಓದ್ಕೊಂಬಿಟ್ಟು ಹೈಲಿ ಕ್ವಾಲಿಫೈಡ್ ಆಗಿಬಿಟ್ಟು ಈಗ ಸಿಟಿ ಸೇರ್ಕೊಂಡಿರೋ ತುಂಬ ಜನಗಳು ಟೈಮ್ ಪಾಸ್ಗೆ ಅಂತ ಮಾಲ್ಗೆ ಹೋಗ್ತೀವಿ, ಪಬ್ಗೆ ಹೋಗ್ತೀವಿ, ಸಿನಿಮಾ ಥಿಯೇಟ್ರಿಗೆ ಹೋಗ್ತೀವಿ. ಬಟ್ ನಮ್ಮ ಪೂರ್ವಜರ ಕಾಲದಲ್ಲಿ, ತಾತ ಮುತ್ತಾತರ ಕಾಲದಲ್ಲಿ, ಐತಿಹಾಸಿಕ ಕಾಲದಲ್ಲಿ ಆ ಥರ ಇರಲಿಲ್ಲ. ಅವ್ರಿಗೆ ಏನೂ ಕೆಲಸ ಇಲ್ದಾಗ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಹೆಂಗೆ ಟೈಮ್ ಪಾಸ್ ಮಾಡ್ತಿದ್ರು ಅಂತಂದರೆ ಇಲ್ಲ ನೋಡ್ರಿ, ಪುರಾತನ ಒಂದು ಆಟ ಚೌಕಾಬಾರ ಅಂತಾರ, ನಮ್ಮ ಕಡೆಗೆ ಕಟ್ಟಿಮಿಣಿ ಅಂತ ಕರೀತಾರೆ. ಸೊ ಇದು ಒಂದು ಪುರಾತನ ಆಟ. ಇದರಲ್ಲಿ ಬರೀ ಇದೊಂದು ಆಟ ಅಲ್ರಿ, ಒಂದು ಊರವರೆಲ್ಲ ಒಂದು ಕಡೆ ಸೇರ್ಕೊಂಬಿಟ್ಟು ಕಷ್ಟ ಸುಖ ಮಾತಾಡ್ಕೊಂಬಿಟ್ಟು ಆಡ್ತಿದ್ದಂಥದ್ದು ಆಟ. ಇಲ್ಲಿ ಆಡ್ತಾ ಇದ್ದಾರ ನೋಡೋಣ. ಇದಕ್ಕೆ ಚೌಕಾಬಾರ ಅಂತಾರ, ನಮ್ಮ ಕಡೆ ಕಟ್ಟಿಮಿಣಿ ಅಂತ ಕರಿತೀವಿ. ಇಲ್ಲಿ ಮಣಿಗಳಿರ್ತಾವ, 1 2 3 4 4 ಒಂದು ಕಡೆ 4 ಒಂದು ಕಡೆ 4. ಇದನ್ನ ಇಬ್ರು ಆಡ್ಬೋದು, 3 ಜನನೂ ಆಡ್ಬೋದು, 4 ಜನನೂ ಆಡ್ಬೋದು ಆಟನ. ಸೊ ಕೆಲವೊಬ್ರು ಒಂದೊಂದು ಕಡೆ ಇದು ಮಾಡ್ತಾರೆ. ಇಲ್ಲಿ ನಮ್ಮ ಕಡೆ ಈ ಕಾಯಿಗಳನ್ನ, ಈ ಹುಣಸೆ ಬೀಜ ಇರ್ತದಲ್ಲ
ಆ ಹುಣಸೆ ಬೀಜನ ಕೊಡಿ. ಇದು ಆ್ಯಕ್ಚುಲಿ ಹುಣಸೆ ಬೀಜ ಇದು ನೋಡಿ. ಒಂದು ಕಡೆ ಬ್ಲ್ಯಾಕ್ ಇರ್ತೈತಿ, ಅದನ್ನು ತೆಗೆದು ಇನ್ನೊಂದು ಕಡೆ ವೈಟ್ ಮಾಡ್ತೀವಿ. ನಾವು ಸಣ್ಣವರಿದ್ದಾಗ ಆಡ್ತಿದ್ವಿ ಇದನ್ನ ಚೌಕಾಬಾರನ. ಇದನ್ನು ತೊಗೊಂಡು ಕಾಳನ್ನು ಮೂವ್ ಮಾಡ್ತಾರೆ, ಮೂವ್ ಮಾಡಿ ಆಡ್ತಿದ್ರು. ಈಗ ನೋಡೋಣ ಯಾವ್ಯಾವ ಕಾಯಿ ಹೆಂಗೆ ನಡೆಸ್ತಾರೆ ಅಂತೇಳಿ. ಸರ್ ಈಗ ಎಷ್ಟು ಬಿತ್ತಿಗಿದೆ? ವಚ್ಚಿ ಅಂದ್ರೆ ಒಂದು ಕಾಯಿ ನಡೆಸ್ಬೇಕು ಈಗ ನೀವು. ಇದು ಎರಡಕ್ಕೆ ಕಟ್ಟಿ. ಸೊ ಇಲ್ಲಿ ಕಟ್ಟಿ ಅಂತ ಒಂದು ಆಟ ಮಣಿ ಇರ್ತೈತಿ, 4 ಕಟ್ಟಿ ಇರ್ತಾವ. ಸೊ ಆ ಕಟ್ಟ್ಯಾಗ ಬಂದ್ರೆ ಇನ್ನೊಬ್ರ ಕಾಯಿನ ಹೊಡಿಯಕ್ಕೆ ಅವಕಾಶ ಇರಂಗಿಲ್ಲ. ಬಟ್ ಆ ಕಟ್ಟಿ ಬಿತ್ತು ಎಲ್ಲರ ಇತ್ತಂದ್ರೆ ಇನ್ನೊಬ್ರ ಕಾಯಿ ಹೊಡಿಬೋದು. ಹಂಗ ಇಲ್ಲಿಗೆ ಬಂದಾಗ 4 ಕಾಯಿ ಯಾರು ಬರ್ತಾವ ಫಸ್ಟ್ ಅವ್ರು ವಿನ್ ಅದಂಗ. ನೆಕ್ಸ್ಟ್ ಯಾರು ಬರ್ತಾವ ಅವರು. ಹಿಂಗ ಇವರು 3 ಹಣ್ಣಾಗ್ಯಾವ. ಇವರು ಇನ್ನ ಒಂದು ಹಣ್ಣ ಹುಟ್ಟಿಲ್ಲ ಕಾಯಿ. ಇವರು ಆಂದಿ ಲೈನ್ ಆಗದಾರ, ಅವರು ಹಿರಿಯರು ಅಲ್ಲಿದಾವ. ಆಮೇಲೆ ಈ ಆಟದ ಮಧ್ಯದೊಳಗ ಊರಿನ ಮಾತುಗಳು ಬರ್ತಿದ್ವು ಅವಾಗ. ಅಲ್ಲಿ ಹಂಗಾತು, ಇಲ್ಲಿ ಹಿಂಗಾತು, ಮಳಿ ಬೆಳಿ, ಕಷ್ಟ ಸುಖ ಎಲ್ಲನೂ ಮಾತಾಡ್ತಿದ್ರು ಈ ಆಟಿನ ಮಧ್ಯದಾಗ. ಈಗ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಇದು ಒನ್ ಆಫ್ ದಿ ಟ್ರೆಡಿಷನಲ್ ಲೋಕಲ್ ಗೇಮ್. ನಮ್ಮ ಕಡೆ ಕಟ್ಟಿಮಣಿ ಅಂತಾರ, ನಿಮ್ಮ ಕಡೆ ಚೌಕಾಬಾರ ಅಂತಾರ. ಮತ್ತೇನಾರ ಅಂತ ಹೆಸರಿದ್ರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ಕೊಂಡು ನಾನು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕ ನೋಡ್ತೀರಿ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಶಂಕ್ರಿ.